ಇಲ್ಲವೆಂದು ನುಡುತ್ತೀನಿ ಮಾಡುವ ಯೋಗ್ಯತೆಯನ್ನು ಕೃಪಾವರವನ್ನು ನಮಗೆ ಕರುಣಿಸಿ ಎಂದು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅನುದಿನದ ನಮ್ಮ ಜೀವನದ ಕಷ್ಟಗಳೆಂಬ ಶಿಲುಬೆಯನ್ನು ಹೊತ್ತುಕೊಂಡು ನಿಮ್ಮ ಹಿಂದೆ ಬರುತ್ತಾ ನಮ್ಮ ಈ ಜೀವನವನ್ನು ಒಂದು ಬಲಿಯಾಗಿ ಅರ್ಪಿಸುವ ಕೃಪೆ ನಮ್ಮೆಲ್ಲರಿಗೂ ನೀಡ್ರಿ ಪ್ರಭುವೇ. 1ನೆಯ ಸ್ಥಳ, ಯೇಸುವಿಗೆ ಮರಣದಂಡನೆ ವಿಧಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ಸೇವೆಯಿಂದ ಇಡೀ ಲೋಕವನ್ನು ರಕ್ಷಿಸಿದ್ದೀರಿ. ವಾಚನ. ಆಗ ಪಿಲಾತನು ಪುನಃ, ಹಾಗಾದರೆ ಯೆಹೂದ್ಯರ ಅರಸನೆಂದು ನೀವು ಕರೆಯುವ ಈತನನ್ನು ನಾನೇನು ಮಾಡಲಿ ಎಂದು ಜನರನ್ನು ಕೇಳಿದನು. ಅದಕ್ಕೆ ಅವರು ಅವನನ್ನು ಶಿಲುಬೆಗೇರಿಸಿ ಎಂದು ಬೊಬ್ಬೆ ಹಾಕಿದರು. ಏಕೆ, ಇವನೇನು ಮಾಡಿದ್ದಾನೆ ಎಂದು ಪಿಲಾತನು ಮತ್ತು ಅವರನ್ನು ಪ್ರಶ್ನಿಸಲು ಅವರು ಅವನನ್ನು ಶಿಲುಬೆಗೇರಿಸಿ ಎಂದು ಇನ್ನು ಹೆಚ್ಚಾಗಿ ಆರ್ಭಟಿಸಿದರು. ಪಿಲಾತನು ಜನಸಮೂಹವನ್ನು ಮೆಚ್ಚಿಸುವ ಸಲುವಾಗಿ ಬರಬ್ಬನನ್ನು ಬಿಡುಗಡೆ ಮಾಡಿದನು. ಯೇಸುವನ್ನು ಕೊರಡೆಗಳಿಂದ ಹೊಡೆಸಿ ಶಿಲುಬೆಗೇರಿಸುವುದಕ್ಕೆ ಒಪ್ಪಿಸಿ ಬಿಟ್ಟನು. ಪ್ರಾರ್ಥನೆ. ನಿರಪರಾಧಿಯಾಗಿದ್ದರು ಪಿಲಾತನ ಮುಂದೆ ಅಪರಾಧಿಯಂತೆ ನಿಲ್ಲಿಸಲ್ಪಟ್ಟ ಸ್ವಾಮಿ ಯೇಸುವೆ, ನಿಮ್ಮನ್ನು ನಾವು ಆರಾಧಿಸಿ ಮಹಿಮೆ ಪಡಿಸುತ್ತೇವೆ ಪ್ರಭುವೆ. ಲೆಕ್ಕವಿಲ್ಲದ ನಮ್ಮ ಪಾಪಗಳಿಂದ ಇಂದಿಗೂ ನಾವು ನಿಮಗೆ ದ್ರೋಹ ಮಾಡಿ, ಅಪಹಾಸ್ಯ ಮಾಡಿ, ಅನ್ಯಾಯದಿಂದ ಮರಣದಂಡನೆ ವಿಧಿಸುತ್ತಿದ್ದೇವೆ ಪ್ರಭುವೆ. ನಮ್ಮೆಲ್ಲರನ್ನು ಕ್ಷಮಿಸಿ ಯೇಸುವೆ. ನಮ್ಮ ವಿರುದ್ಧ ಇತರರು ಮಾಡುವ ಇಲ್ಲಸಲ್ಲದ ಆರೋಪಗಳು, ಚುಚ್ಚು ಮಾತುಗಳನ್ನು ತಾಳ್ಮೆಯಿಂದ ಸಹಿಸುತ್ತಾ ಅವುಗಳನ್ನು ನಮ್ಮ ಪಾಪ ಪರಿಹಾರಕ್ಕಾಗಿ ನಿಮಗೆ ಅರ್ಪಿಸುವ ಕೃಪೆ ನೀಡಿರಿ ಪ್ರಭುವೆ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 2ನೆಯ ಸ್ಥಳ, ಯೇಸು ಸ್ವಾಮಿ ಶಿಲುಬೆ ಹೊತ್ತು ನಡೆಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ವಾಚನ. ಸೈನಿಕರು ಅವರ ಉಡುಪನ್ನು ಸುಲಿದು ಕಡುಗೆಂಪು ಮೇಲಂಗಿಯೊಂದನ್ನು ಅವರಿಗೆ ಹೊದಿಸಿದರು. ಮುಳ್ಳಿನಿಂದ ಒಂದು ಕಿರೀಟವನ್ನು ಹೆಣೆದು ಅವರ ತಲೆ ಮೇಲೆ ಏರಿಸಿದರು. ಕೈಗೆ ಒಂದು ಕೋಲನ್ನು ಕೊಟ್ಟರು. ಆಮೇಲೆ ಅವರ ಮುಂದೆ ಮೊಣಕಾಲೂರಿ ಯೆಹೂದ್ಯರ ಅರಸನಿಗೆ ಜಯವಾಗಲಿ ಎಂದು ಹೇಳಿ ಪರಿಹಾಸ್ಯ ಮಾಡಿದರು. ಅವರ ಮೇಲೆ ಉಗುಳಿದರು. ಆ ಕೋಲನ್ನು ಕಿತ್ತುಕೊಂಡು ತಲೆ ಮೇಲೆ ಹೊಡೆದರು. ಹೀಗೆ ಪರಿಹಾಸ್ಯ ಮಾಡಿ ಆದ ಮೇಲೆ ಹೊದಿಸಿದ್ದ ಮೇಲಂಗಿಯನ್ನು ತೆಗೆದುಹಾಕಿ ಅವರ ಉಡುಪನ್ನೇ ಪುನಃ ತೊಡಿಸಿದರು. ಬಳಿಕ ಅವರನ್ನು ಶಿಲುಬೆಗೇರಿಸಲು ಕರೆದೊಯ್ದರು. ಯೇಸು ಸ್ವಾಮಿ ತನ್ನ ಶಿಲುಬೆಯನ್ನು ತಾವೇ ಹೊತ್ತುಕೊಂಡು ಕಪಾಲ ಎಂಬ ಸ್ಥಳಕ್ಕೆ ಹೋದರು. ಇದಕ್ಕೆ ಯೆಹೂದ್ಯರ ಭಾಷೆಯಲ್ಲಿ ಗೊಲ್ಗೊಥಾ ಎಂದು ಹೆಸರು. ಪ್ರಾರ್ಥನೆ. ಯೇಸುವೆ, ನೀವು ಶಿಲುಬೆಯನ್ನು ಹೊರಲು ಕಾರಣವಾದ ನಮ್ಮ ಪಾಪಗಳನ್ನು ನಾವು ದ್ವೇಷಿಸಿ ಬಿಟ್ಟು ಬಿಡುತ್ತೇವೆ ಪ್ರಭುವೆ. ನಮ್ಮ ಪಾಪಗಳಿಗಾಗಿ ನಾವು ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡುತ್ತೇವೆ ಸ್ವಾಮಿ. ನಮ್ಮ ಜೀವನದ ಶಿಲುಬೆಯಿಂದ ತುಂಬಿರುವಾಗ ಅವುಗಳನ್ನು ಸಂತೋಷದಿಂದ ಸ್ವೀಕರಿಸಿ ನಮ್ಮ ಜೀವನದ ಬಲಿಯನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ನೆರವೇರಿಸುವ ಕೃಪೆ ನಮ್ಮೆಲ್ಲರಿಗೂ ನೀಡಿರಿ ಪ್ರಭುವೆ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 3ನೆಯ ಸ್ಥಳ, ಭಾರವಾದ ಶಿಲ್ಬೆ ಹೊತ್ತು ನಡೆಯುತ್ತಿದ್ದ ಯೇಸು ಸ್ವಾಮಿ ಮೊದಲನೇ ಸಾರಿ ಮೊಕ್ಕಡೆಯಾಗಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ದಿವ್ಯ ರಕ್ಷಕ, ಕಲ್ವಾರಿ ಬೆಟ್ಟದ ಹಾದಿಯಲ್ಲಿ ಅತ್ಯಂತ ಕಷ್ಟದೊಂದಿಗೆ ನಡೆದು ಶಿಲುಬೆಯ ಭಾರ ಹೊರಲಾರದೆ ಮೊಕ್ಕಡೆಯಾಗಿ ಬೀಳುವುದನ್ನು ಧ್ಯಾನಿಸೋಣ. ಅವರು ಗೆತ್ಸೆಮನಿ ತೋಟದಲ್ಲಿ ರಕ್ತದ ಬೆವರಿನಿಂದ ತೊಯ್ದಾಗ ಹಾಗೂ ಸಿಪಾಯಿಗಳು ಅವರನ್ನು ಚಾಟಿಯಿಂದ ಹೊಡೆದಾಗ ಮತ್ತು ಮುಳ್ಳಿನ ಕಿರೀಟ ಒತ್ತಿದಾಗ ರಕ್ತವು ಹೇರಳವಾಗಿ ಹರಿಯಿತು. ಈ ಕಾರಣ ಯೇಸು ಈಗ ಮೊಕ್ಕಡೆಯಾಗಿ ಬೀಳುತ್ತಾರೆ. ಕ್ರೂರ ಸಿಪಾಯಿಗಳು ಅವರನ್ನು ದೂಷಿಸಿ ಬಡಿದಾಗ್ಯೂ
ಲವಲೇಶವಾದರೂ ಕೋಪಿಸದೆ ಪುನಃ ಎದ್ದು ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ಪದೇ ಪದೇ ಪಾಪದಲ್ಲಿ ಬೀಳುವ ನಾವು ತಕ್ಷಣವೇ ತಕ್ಕ ತಪಸ್ಸಿನಿಂದ ಹೇಳಬೇಕೆಂದು ಇದರಿಂದ ಕಲಿತುಕೊಳ್ಳೋಣ. ಪ್ರಾರ್ಥನೆ. ಓ ಸುಗುಣ ಸಂಪನ್ನರಾದ ಯೇಸುವೆ, ಸರ್ವ ದಿಕ್ಕಿನಿಂದಲೂ ನಮ್ಮನ್ನು ಸುತ್ತಿಕೊಂಡಿರುವ ಆಪತ್ತುಗಳಿಂದ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ಪುಣ್ಯ ದಾರಿಯಲ್ಲಿ ನಡೆಯಲು ಬಲಹೀನರಾದ ನಮ್ಮನ್ನು ದೃಢಪಡಿಸಿರಿ. ಜೀವವೃಕ್ಷವಾಗಿರುವ ಶಿಲುಬೆಯ ಸತ್ಫಲವನ್ನು ನಿತ್ಯಾನಂದವನ್ನು ನಾವು ಸವಿಯುವಂತೆ ಕೃಪೆ ಮಾಡಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ವಿಶ್ವಾಸಿಗಳ ಆತ್ಮ ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 4ನೇ ಸ್ಥಳ. ಶೋಕ ಕ್ಲೇಶ ಸಮಸ್ತವು ದೇವ ಮಾತೆ ಆತ್ಮವನ್ನು ಈಟಿಯಂತೆ 4ನೇ ಸ್ಥಳ. ಯೇಸು ಸ್ವಾಮಿ ತಮ್ಮ ಪೂಜ್ಯ ಮಾತೆಯನ್ನು ಎದುರುಗೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ದಿವ್ಯ ಪ್ರಭು ಇಂಥ ಕಷ್ಟಕರವಾದ ಸಮಯದಲ್ಲಿ ತಮ್ಮ ಮಧುರ ಮಾತೆಯನ್ನು ಕಾಣುವುದರಿಂದಲೂ ಆ ತಾಯಿಯು ತಮ್ಮ ದಿವ್ಯ ಕುಮಾರನು ಇಂಥ ಅಪಮಾನದೊಂದಿಗೆ ಕೊಲೆ ಸ್ಥಳಕ್ಕೆ ಹೋಗುತ್ತಿರುವುದನ್ನು ನೋಡುವುದರಿಂದಲೂ ಉಭಯತ್ರರು ಅನುಭವಿಸಿದ ದುಃಖ ವ್ಯಾಕುಲ ಎಷ್ಟೊಂದು ಧ್ಯಾನಿಸೋಣ. ಇಂಥ ಸಮಯದಲ್ಲಿ ದುಃಖ ಸಾಗರದಲ್ಲಿ ಮುಳುಗಿದ ದೇವಮಾತೆ ತಮ್ಮ ದಿವ್ಯ ಕುಮಾರನ್ನು ಕೊಲೆಪಾತಕರ ಕೈಯಿಂದ ಬಿಡುಗಡೆ ಮಾಡಲು ಆಶಿಸಬೇಕಾಗಿತ್ತು. ಆದರೆ ನಮ್ಮ ಆತ್ಮರಕ್ಷಣೆಗಾಗಿ ಯೇಸು ಮರಣಕ್ಕೀಡಾಗುವಂತೆ ಆಕೆ ಸಮ್ಮತಿ ಕೊಟ್ಟಿದ್ದರು. ಆ ಮರಣ ಯಾತನೆಯಲ್ಲಿ ತಾನೂ ಪಾಲುಗಾರಲಾಗಲು ಅವರು ಬಲಿಯೊಂದಿಗೆ ತನ್ನನ್ನು ಬಲಿಯಾಗಿ ಒಪ್ಪಿಸಿಕೊಡಲು ಇಚ್ಛಿಸಿದರು. ಆದುದರಿಂದ ಕಡೇ ಪರ್ಯಂತರ ಯೇಸುವನ್ನು ಈ ಮಾತೆ ಹಿಂಬಾಲಿಸುತ್ತಾರೆ. ಪ್ರಾರ್ಥನೆ. ಓ ವ್ಯಾಕುಲ ಭರಿತಳಾದ ಮರಿಯಮ್ಮನವರೇ, ನಿಮ್ಮ ಕುಮಾರನ ಹಿಂಬಾಲಿಸಿ ಶಿಲುಬೆಯಡಿಯಲ್ಲಿ ನೀವು ತೋರಿದ ಮನೋದೃಢತೆಯನ್ನು ದಾಸರಾದ ನಾವು ಧ್ಯಾನಿಸಿಕೊಂಡು ನಿಮ್ಮೊಂದಿಗೆ ಶಿಲುಬೆಯಡಿಯಲ್ಲಿ ನಿಂತು ಈ ಜೀವನೆಂಬ ಹಡಗಿನಲ್ಲಿ ಪಡಬೇಕಾದ ದುಃಖ ದುಗುಡನ್ನು ಸಹನೆಯಿಂದ ಸಹಿಸಿಕೊಳ್ಳುವಂತೆ ನಮಗಾಗಿ ಪ್ರಾರ್ಥಿಸಿರಿ ತಾಯಿಯೇ. ನಮಗೆ ದಯೆ ತೋರಿ ಸ್ವಾಮಿ. ನಮಗೆ ದಯೆ ತೋರಿ ಸ್ವಾಮಿ. ಸರ್ವೇಶ್ವರ ಕೃಪೆಯಿಂದ ಸಮಾಧಾನದ ವಿಶ್ರಮಿಸಲಿ. ಆಮೆನ್. ದಯಾಳ್ ಬ್ರದರ್, ಫಾದರ್ ಬಂದಿದ್ದಾರೆ. ತಂದೆಯ ದೇವನಿಗೆ ಸ್ತೋತ್ರ ಉಂಟಾಗಲಿ. ಪರಿಶುದ್ಧ ದೇವರು ಈ ಮುಂಜಾನೆಯನ್ನು ನಮಗೆ ಕರುಣಿಸಿ ಆತನ ಮಾರ್ಗದಲ್ಲಿ ಸಾಗುತ್ತಾ ಶಿಲುಬೆ ಯಾತನೆಯನ್ನು ಧ್ಯಾನಿಸಿಕೊಂಡು ಹಾಗೆ ಪೂಜ್ಯ ಗುರುಗಳ ಆ ವಾಕ್ಯಗಳನ್ನ ಅವರು ಕೊಡುವ ಬೋಧನೆಯನ್ನು ಆಲಿಸುವ ಸೌಭಾಗ್ಯವನ್ನು ಕರುಣಿಸಿದ್ದಾರೆ. ಈ ಪವಿತ್ರ ಕುಟುಂಬ ದೇವರಿಗೆ ಸದಾ ಕೃತಜ್ಞತೆಯಿಂದಲೂ ಪ್ರೀತಿಯಿಂದಲೂ ದೇವನಿಗೆ ಶರಣಾಗಿ ಜೀವಿಸುವಂತೆ ಪ್ರೇರೇಪಿಸಿದೆ. ಅದಕ್ಕಾಗಿ ತಂದೆಯ ದೇವನಿಗೆ ಸ್ತೋತ್ರ ಮಾಡ್ತಾ ಈ ಸಮಯದಲ್ಲಿ ನಾನು ಪ್ರೀತಿಯಿಂದ ಗುರುಗಳನ್ನ ಸ್ವಾಗತಿಸ್ತಾ ಇದ್ದೇನೆ. ಮೊದಲೇ ಹೇಳಿದ್ದೆ, ತಪಸ್ಕಾಲ ಪೂಜ್ಯ ಗುರುಗಳು ಪರಿಪೂರ್ಣವಾಗಿ ತಮ್ಮನ್ನೇ ದೈವಿಕ ಕಾರ್ಯದಲ್ಲಿ ಸಮರ್ಪಿಸಿಕೊಂಡಿದ್ದಾರೆ. ಕೇವಲ ಒಂದು ಧರ್ಮ ಕೇಂದ್ರವಲ್ಲ, ತಮಗೆ ವಹಿಸಿರುವಂತಹ ದೇವ ಮಕ್ಕಳನ್ನ, ಇಡೀ ಕರ್ನಾಟಕ ಪ್ರಾಂತ್ಯದಲ್ಲಿರುವ ಎಲ್ಲ ಮಕ್ಕಳನ್ನ ದೇವರೆಡೆಗೆ ಕರೆತರುವಂತಹ ಒಂದು ಸೌಭಾಗ್ಯ. ಹೀಗಾಗಿ ಈ ತಪಸ್ಕಾಲದಲ್ಲಿ ಅನೇಕ ಕಾರ್ಯಕ್ರಮ, ಬೋಧನೆ ಹಾಗೂ ಅನೇಕ ಧ್ಯಾನ ಕೂಟಗಳಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡಿರುವಾಗ ಈ ಒಂದು ವಯಸ್ಸಿನಲ್ಲಿಯೂ ದೇವರು ಅವರಿಗೆ ಬೇಕಾದ ಆರೋಗ್ಯವನ್ನು ನೀಡಲಿ. ಇಂಥ ಪ್ರೇರಣೆಯೊಂದಿಗೆ ಸಾಗುವಾಗ ಪವಿತ್ರಾತ್ಮರು ಅವರನ್ನು ಸದಾ ಮುನ್ನಡೆಸಲಿ. ವಿಶೇಷವಾಗಿ ಅವರಿಗೆ ಬೇಕಾದಂತ ಆರೋಗ್ಯ ಭಾಗ್ಯ ಮಾತ್ರವಲ್ಲ, ಸ್ವರ್ಗದ ಸಾಮ್ರಾಜ್ಯವನ್ನ ಎಲ್ಲೆಡೆ ಸಾರುವಂತಹ ದೈವಿಕ ಜ್ಞಾನ, ಸಪ್ತವರಗಳು, ಪವಿತ್ರಾತ್ಮರ ಸಪ್ತವರಗಳನ್ನು ಪಡೆದು ಅವರು ಈ ಒಂದು ಬೋಧನಾ ಕಾರ್ಯದಲ್ಲಿಯೂ ಇನ್ನು ಅನೇಕ ದೈವಿಕ ಕಾರ್ಯಗಳಲ್ಲಿಯೂ ಬಲಿಯ ಪೂಜೆ ಅರ್ಪಿಸಿದ್ರಲ್ಲಿಯೂ ಬೇಕಾದ ಕೃಪೆಯನ್ನು ಅನುಭವಿಸಲಿ. ಸಮಯದಲ್ಲಿ ಪೂಜ್ಯ ಗುರುಗಳೇ, ನಿಮ್ಮ ಪ್ರೀತಿಗಾಗಿ, ನಿಮ್ಮ ಈ ತ್ಯಾಗಕ್ಕಾಗಿ ನಾವು ಸದಾ ನಿಮಗೆ ಚಿರಋಣಿಯಾಗಿದ್ದೇವೆ. ಈ ಸಮಯದಲ್ಲಿ ಮುಂಜಾನೆ ಈ ಒತ್ತಡದ ಸಮಯದಲ್ಲಿ ನಮ್ಮೊಂದಿಗೆ ಬಂದು ನಿಮ್ಮ ಪ್ರೀತಿಯನ್ನ, ದೈವಿಕ ಆ ಬೋಧನೆ ನಮಗೆ ನೀಡುವಾಗ ನಿಮಗೆ ಬೇಕಾದ ಸಕಲವನ್ನು ದಯಮಯ ದೇವರು ನೀಡಲಿ. ನಿಮಗೆ ಬೇಕಾದ ಸರ್ವವು ದೇವರಿಂದಲೇ ಲಭಿಸಲಿ ಎಂದು ಪ್ರಾರ್ಥಿಸ್ತಾ ಹೃದಯಾಂತರಾಳದಿಂದ ಮರಿಯನ್ ಸ್ಟಾನ್ ಪರವಾಗಿ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಮನ್ಸಿನಿಯರ್. Thank you. Thank you so much. Praise the Lord. Praise the Lord.
ಇವತ್ತು ಇಲ್ಲಿ ಮೈಸೂರು ಕಾಮಗೆರೆ ಧ್ಯಾನಕೂಟ ಉಂಟು, ನಿನ್ನಿಂದ ಸ್ಟಾರ್ಟ್ ಆಗಿತ್ತು. ಕಾಮಗೆರೆ ನಿನ್ನೆ, ಇವತ್ತು ಮತ್ತು ನಾಳೆ ಇಲ್ಲಿ ಇರ್ತೀನಿ ಕಾಮಗೆರೆಯಲ್ಲಿ. ಅದರಿಂದ ಈ ಧ್ಯಾನಕೂಟದ ಯಶಸ್ಸಿಗಾಗಿ ದಯವಿಟ್ಟು ಪ್ರಾರ್ಥನೆ ಮಾಡ್ಬೇಕನ್ನು ನಾನು ಕೇಳ್ಕೊಳ್ತೀನಿ. ಇವತ್ತು ನಾನು ಧರ್ಮೋಪದೇಶ, ಕಥೋಲಿಕ ಧರ್ಮೋಪದೇಶ ಸಂಕ್ಷೇಪ ಪುಸ್ತಕ ಎಲ್ಲ ತರಲಿಲ್ಲ ನಾನು. ಆದ್ರೆ ಇವತ್ತು ನಾನು ಒಂದ್ಸತಿ ನಿಮ್ಗೆ ಹೇಳಿದ್ದೆ, ತಪಸ್ಕಾಲದಲ್ಲಿ ಉಪವಾಸ ವ್ರತಗಳು, ಇದರ ಬಗ್ಗೆ ಎಲ್ಲ ನಾವು ಚಿಂತನೆ ಮಾಡೋಣ ಅಂತ. ಅದರಿಂದ ಈ ತಪಸ್ಕಾಲದ ಆಚರಣೆಗಳ ಬಗ್ಗೆ ನಾವು ಇವತ್ತು ಸ್ವಲ್ಪ ಧ್ಯಾನ ಮಾಡೋಣ. ಈ ಕ್ರಿಸ್ತ ಜಯಂತಿ ಅಂತ ಹೇಳುವಾಗ ಅಲ್ಲಿ ಹೊಸ ಬಟ್ಟೆ, ಆಮೇಲೆ ಕೇಕ್ ಕಟ್ಟಿಂಗು, ಆಮೇಲೆ ಸಿಹಿ ತಿಂಡಿ ಹಂಚುವುದು, ಆಮೇಲೆ ಕ್ರಿಬ್ಬು, ಅದೆಲ್ಲ ಡೆಕೋರೇಷನ್, ಅದೆಲ್ಲ ಸಡಗರ. ಈ ತಪಸ್ಸು ಕಾಲ ಅಂತ ಹೇಳುವಾಗ ನಮಗೆ ಕೇಕ್ ಕಟ್ಟಿಂಗ್ ಇಲ್ಲ, ಆಮೇಲೆ ತಿಂಡಿ ಹಂಚುವುದಿಲ್ಲ, ಉಪವಾಸ, ಪ್ರಾರ್ಥನೆ, ಧ್ಯಾನ, ಶಿಲುಬೆ ಆದಿ ಇದೆಲ್ಲ. ಅದರಿಂದ ಕೆಲವು ಸತಿ ನಮಗೆ ಇದು ಕೆಲವರಿಗೆ ಬೇಸರ ಅನ್ಸ್ಬೋದು, ಈ ತಪಸ್ಕಾಲ ಅಯ್ಯೋ ಯಾವಾಗ ಮುಗೀತದೆಪ್ಪ ದೇವರೇ, ತಪಸ್ಕಾಲ ಏನು ಎಂಜಾಯ್ಮೆಂಟ್ ಇಲ್ಲ, ಮದುವೆ ಫಂಕ್ಷನ್ಸ್ ಇಲ್ಲ, ಯಾರದು ಗಮ್ಮತ್ ಮಾಡ್ಲಿಕ್ಕಿಲ್ಲ, ಎಲ್ಲ ಉಪವಾಸ ವ್ರತಗಳು ಶಿಲ್ಪೆ ಆದಿಯಲ್ಲಿ ಮಾಡ್ಬೇಕಲ್ಲ ಅಂತ. ಇದು ಈ ತಪಸ್ಕಾಲ ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇದ್ರಷ್ಟು ಒಳ್ಳೆ ಕಾಲ ಬೇರೆ ಯಾವುದಿಲ್ಲ ಅಂತ ನಾವು ಹೇಳ್ಬೋದು. ಈ ಕಾಲದಲ್ಲಿ 3 ಕಾಲ ಉಂಟು. ಈ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ. ಈ ಕಾಲದಲ್ಲಿ ನಮಗೆ ಅತಿ ಉಪಯುಕ್ತವಾದಂತ ಕಾಲ ಅಂತ ಹೇಳಿದ್ರೆ ಮಳೆಗಾಲ ಇರ್ಬಹುದು. ಮಳೆಗಾಲ ಅಂತ ಹೇಳಿದ್ರೆ ಮಳೆ ಸುರಿತಾ ಇರ್ತದೆ, ಎಲ್ಲಾ ಕಡೆ ನೀರು, ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ, ಚಳಿ ಎಲ್ಲ ಹೋಗ್ಬೇಕಾದ್ರೆ ನಮ್ಗೆ ಎಲ್ಲ ಅಯ್ಯೋ ಮಳೆ ಬಂತಲ್ಲಪ್ಪ, ಹೇಗೆ ಹೋಗೋದು, ಚರ್ಚಿಗೆ ಹೇಗೆ ಹೋಗೋದು, ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಅಂತ ಚಿಂತೆ ಮಾಡ್ತೇವೆ. ಬಟ್ ಮಳೆಗಾಲ ಇಲ್ಲ ಅಂತ ಹೋದ್ರೆ ಆಮೇಲೆ ನಮಗೆ ತಿನ್ಲಿಕ್ಕೆ ಏನಿರುವುದಿಲ್ಲ. ಯಾಕಂದ್ರೆ ಮಳೆ ಇದ್ರೇನೆ ನಮಗೆ ಈ ಪ್ರಕೃತಿಯಲ್ಲಿ ಎಲ್ಲ ಕಡೆ ಹಸಿರು, ಆಮೇಲೆ ಎಲ್ಲ ಕಡೆ ಪೈರು ಪಚ್ಚೆಗಳು, ಹಣ್ಣು ಹಂಪಲುಗಳು ಸಿಗುವಂಥದ್ದು ಈ ಮಳೆಯಿಂದಾಗಿ, ನೀರಿನಿಂದಾಗಿ. ಆದ್ರಿಂದ ಫಲಭರಿತವಾದಂಥ ಸಮಯ ಈ ಮಳೆಗಾಲ. ಹಾಗೆ ನಮಗೆ ಈ ಆಧ್ಯಾತ್ಮಿಕ ವಿಷಯದಲ್ಲೂ ಕೂಡ ಒಳ್ಳೆ ಸಮಯ ಅಂತ ಹೇಳಿದ್ರೆ ತಪಸ್ಸು ಕಾಲ. ಸುಪ್ರಸನ್ನತೆಯ ಕಾಲದಲ್ಲಿ ನಿನ್ನನ್ನು ಆಲಿಸಿದ್ದೇನು ಅಂತ ಬೈಬಲ್ ಹೇಳ್ತಾ ಇದೆ. ಕೊರಿಂಥ ಪತ್ರದಲ್ಲಿ ಪೌಲ ಹೇಳ್ತಾನೆ, 2 ಕೊರಿಂಥ 6:2 ಸುಪ್ರಸನ್ನತೆಯ ಕಾಲದಲ್ಲಿ ನಿನ್ನನ್ನು ಆಲಿಸಿದ್ದೇನು, ಇದೇ ಆ ಸುಪ್ರಸನ್ನತೆಯ ಕಾಲ ಅಂತ. ಆದ್ರಿಂದ ಇದು ಸುಪ್ರಸನ್ನತೆಯ ಆಶೀರ್ವಾದದ ಕಾಲ ಆಗುತ್ತದೆ. ಯಾಕೆಂದ್ರೆ ಯೇಸು ಸ್ವಾಮಿ ವಿಶೇಷವಾಗಿ ಈ ಸಮಯದಲ್ಲಿ ನಮಗೋಸ್ಕರ 40 ದಿನ ಉಪವಾಸ ವ್ರತ ಕೈಕೊಂಡು ದೇವರವರಿಗೆ ಕೊಟ್ಟಂತ ಆ ಒಂದು ಮಹಾತ್ಯಾಗಕ್ಕೆ ಅವರು ತನ್ನನ್ನೇ ಸಿದ್ಧಪಡಿಸಿಕೊಂಡಿದ್ದು, ಉಪವಾಸ ವ್ರತ ಮಾಡುತ್ತಾ 40 ದಿನ ಈ ಒಂದು ಮಹಾತ್ಯಾಗಕ್ಕೆ ಅವರು ಸಿದ್ಧರಾದರು. ಆದ್ರಿಂದ ಯೇಸು ಸ್ವಾಮಿ ಈ ಒಂದು ಶಿಲುಬೆ ಮರಣ ಯಾತನೆಗಳನ್ನ ಅವರು ಜಯಿಸ್ಲಿಕ್ಕೆ ಸಾಧ್ಯವಾಯಿತು. ಅದರಿಂದ ಯೇಸು ನಮಗೂ ಕಲಿಸ್ಕೊಟ್ಟಿದ್ದಾರೆ. ಅದರಿಂದ ನಾವು ಮಹಾತ್ಯಾಗಗಳನ್ನ ಮಾಡಬೇಕಾದ್ರೆ, ನಮಗೆ ಆ ಶಕ್ತಿ ಬಲ ಬರಬೇಕಾದ್ರೆ ಉಪವಾಸ ವ್ರತಗಳು, ತ್ಯಾಗಗಳು, ದಾನ ಧರ್ಮಗಳು ನಮ್ಮ ಜೀವನದಲ್ಲಿ ಅಗತ್ಯ ಅಂತ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ ಯೇಸು ಸ್ವಾಮಿ. ಅದರಿಂದ ಯೇಸು ಸ್ವಾಮಿ ಜೀವನ ನಮ್ಗೆ ಒಂದು ಆದರ್ಶವಾಗಿರುತ್ತದೆ. ಯೇಸಮ್ಮ ಲೈಫ್ ಜೀವನ. ಆದ್ರೆ ನಮ್ಗೆ ಏನೇ ಸಮಸ್ಯೆಗಳು ಬಂದಾಗ, ತೊಂದರೆಗಳು ಬಂದಾಗ ನಾವು ಯೇಸು ಸ್ವಾಮಿಯನ್ನ ನೋಡ್ಕೋಬೇಕು. ಅವರು ಹೇಗೆ ಇದನ್ನೆಲ್ಲ ಜಯಿಸಿದ್ರು, ಇದರ ಮೇಲೆ ಜಯ ಹೊಂದಿದ್ರು, ಜೀವನ ಅಂದ್ರೆ ಏನು, ಅವ್ರು ಯಾವ ತರ ಬಾಳಿದ್ರು, ಈ ಜೀವನದ ನಂತರ ನಮ್ಗೆ ಏನುಂಟು, ಮರಣದ ನಂತರ ಏನುಂಟು, ಅದನ್ನ ನಮ್ಮದಾಗಿಸ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಏನ್ ಮಾಡ್ಬೇಕು, ಎಲ್ಲ ಯೇಸುವಿನಿಂದ ನಾವು ಕಲಿಸ್ಬೇಕಾದ್ರು. ಆದ್ರಿಂದ ಈ ಸಂಕಟ, ಶೋಧನೆಗಳು ನಮ್ಮ ಜೀವನದಲ್ಲಿ ಇದೆಲ್ಲ ಏನು ಅನಿರೀಕ್ಷಿತವಾಗಿ ಪೇತ್ರ ಹೇಳುವ ಹಾಗೆ, ಸಹೋದರರಿಗೆ ಏನಾದರೂ ಕೆಲವೊಂದು ವಿಷಯಗಳು
ಅನಿರೀಕ್ಷಿತವಾಗಿ ನಮ್ಮ ಜೀವನದಲ್ಲಿ ಏನೋ ಒಂದು ಸಂಭವಿಸಿತು ಅಂತ ಹೇಳೋದಂತಲ್ಲ, ಆಗ್ಬಾರ್ದು ಆಗಿ ಹೋಯ್ತಲ್ಲ, ಬರಬಾರ್ದು ಬಂದೋಯ್ತಲ್ಲ. ಕೆಲವು ಸತಿ ನಾವು ಗಾಬರಿ ಆಗ್ತೀವಿ, ಕಂಗಾಲ ಆಗ್ತೀವಿ. ಈ ಥರ ಆಯ್ತಲ್ಲಪ್ಪ, ಏನು ಆಕ್ಸಿಡೆಂಟ್ ಆಯ್ತು, ಎಂಥ ಕಾಯಿಲೆ ಸಡನ್ ಬಂದ್ಬಿಡ್ತು, ಇದಕ್ಕೆ ಇಂಥ ತೊಂದರೆಗೆ ಒಳಗಾದ್ನಲ್ಲ, ವ್ಯಾಪಾರದಲ್ಲಿ ನಷ್ಟ ಆಯ್ತು, ಬರಬಾರ್ದಂತ ಕಾಯಿಲೆ ಬಂದೋಯ್ತು, ರೋಗಗಳು ಬಂದೋದವು, ಮರಣ ಸಂಭವಿಸಿತು. ಅದರಿಂದ ಇವುಗಳೆಲ್ಲ ನಡೆಯುವಂತ ವಿಷಯಗಳೇ, ಗೊತ್ತೈತಲ್ಲ. ಅದಕ್ಕೆ ಪೇತ್ರ ಹೇಳ್ತಾನೆ ಅಂತ ಪತ್ರಿಕೆಯಲ್ಲಿ, ಅನಿರೀಕ್ಷಿತವಾಗಿ ಏನೋ ಒಂದು ಸಂಭವಿಸಿ ಹೋಯ್ತಲ್ಲ, ಅನಿರೀಕ್ಷಿತವಾಗಿ ವಿದೌಟ್ ಎಕ್ಸ್ಪೆಕ್ಟೇಷನ್ ಏನೋ ನಡೆದೋಯ್ತು ಅಂತ. ಪ್ರಿಯರೇ, ಆ ಥರ ಏನಿಲ್ಲ ನಮ್ಮ ಜೀವಿತದಲ್ಲಿ, ಕ್ರೈಸ್ತರ ಜೀವಿತದಲ್ಲಿ ಎಲ್ಲೋ ಕೂಡ ದೇವರ ಯೋಜನೆ ಪ್ರಕಾರನೇ ನಡೆಯುತ್ತದೆ. ದೇವರ ಯೋಜನೆ ಪ್ರಕಾರ ನಡೀತದೆ ಅಂತ ಹೇಳಿದ್ರೆ ಅದೆಲ್ಲ ದೇವರ ಕಂಟ್ರೋಲ್ ಅಲ್ಲಿ ಇರ್ತದೆ. ಅದರಿಂದ ದೇವರ ಕಂಟ್ರೋಲನ್ನ, ಹತೋಟಿಯನ್ನ ತಪ್ಪಿ ಯಾವುದು ನಡೆಯುವುದಿಲ್ಲ ಅಂತ ನಮ್ಗೆ ಯಾವೊಂದು ಖಾತ್ರಿ ಇರಬೇಕು, ಒಂದು ದೃಢವಾದ ನಂಬಿಕೆ ವಿಶ್ವಾಸ ಇರಬೇಕು. ದೇವರು ಇದನ್ನು ಯಾಕೆ ನನಗೆ ಬರ್ಲಿಕ್ಕೆ ಬಿಡ್ತಾರೆ, ಎಲ್ಲ ದೇವರ ಹತೋಟಿಯಲ್ಲಿ ಕಂಟ್ರೋಲ್ ಅಲ್ಲಿ ಇದ್ದಾದ್ರೆ ದೇವರು ಯಾಕೆ ಇವುಗಳನ್ನು ಬರಕ್ ಬಿಡ್ತಾರೆ, ಅದು ನಾವು ಯೋಚನೆ ಮಾಡ್ಬೇಕು. ಈಗ ನಮ್ಮ ಮಕ್ಕಳಿಗೆ ಪರೀಕ್ಷೆ ಯಾಕೆ ನಾವು ಬರ್ಲಿಕ್ಕೆ ಬಿಡ್ತೀವಿ? ನಮ್ಮ ಮಕ್ಕಳು ಪರೀಕ್ಷೆ ಅಂತ ಹೇಳಿದ್ರೆ ಕೆಲವು ಮಕ್ಕಳು ಹೆದರ್ತಾರೆ, ಭಯ ಪಡ್ತಾರೆ. ಆದ್ರೆ ತಂದೆ ತಾಯಿಗಳು ಮಕ್ಕಳನ್ನ ಹೇಗೆ ಆ ಭಯ ದೂರ ಮಾಡಿ ಧೈರ್ಯ ತುಂಬುತ್ತಾರೆ ಮಕ್ಕಳಲ್ಲಿ, ಮತ್ತೆ ಹೇಗೆ ಮಕ್ಕಳನ್ನ ಪರೀಕ್ಷೆಗೆ ಸಿದ್ಧ ಮಾಡ್ತಾರೆ ತಂದೆ ತಾಯಿಗಳು. ಯಾವ ತಂದೆ ತಾಯಿ ಹೇಳುದಿಲ್ಲ, ಇಲ್ಲ ಪರೀಕ್ಷೆಗಳೆಲ್ಲ ತುಂಬಾ ಕೆಟ್ಟದು, ನಿನಗೆ ಬೇಡ, ನೀನು ಇವತ್ತು ಪರೀಕ್ಷೆ ಹೋಗ್ಬೇಡ ಅಂತ ಯಾವ ತಂದೆ ತಾಯಿ ಹೇಳುದಿಲ್ಲ. ಇಡೀ ವರ್ಷದ ಇದು ಶಿಕ್ಷಣ ಇರುವುದೇ ಪರೀಕ್ಷೆಗೋಸ್ಕರ. ಇಡೀ ವರ್ಷ ಮಕ್ಕಳು ಯಾಕೆ ಸ್ಕೂಲಿಗೆ ಹೋಗ್ತಾರೆ, ಏನು ಓದ್ತಾರೆ, ಅದೆಲ್ಲ ಇರೋದು ಪರೀಕ್ಷೆಗೋಸ್ಕರ. ಆದ್ರಿಂದ ಪರೀಕ್ಷೆ ಎಂಬುದು ಒಂದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಅನಿರೀಕ್ಷಿತವಾಗಿ ಏನೋ ನಡೀತು, ಪರೀಕ್ಷೆ ಬರಬಾರ್ದು ಬಂದೋಯ್ತು ಅಲ್ಲ. ಇಡೀ ಸ್ಕೂಲಿನ ಉದ್ದೇಶನೇ ಅದು. ಮಹಾತ್ಮ ಗಾಂಧಿ ಹೇಳ್ತಿದ್ರು, ಎ ಕಸ್ಟಮರ್ ಇಸ್ ನಾಟ್ ಎನ್ ಇಂಟ್ರೂಡರ್ ಇನ್ ಯುವರ್ ಲೈಫ್, ಇನ್ ಯುವರ್ ಶಾಪ್ ಈಸ್ ದ ಪರ್ಪಸ್ ಆಫ್ ಇಟ್ ಅಂತ. ನಿನ್ನ ಅಂಗಡಿಯಲ್ಲಿ ಒಬ್ಬ ಆಗಂತುಕ, ಅಪರಿಚಿತ ಒಬ್ಬ ಕಸ್ಟಮರ್, ಗಿರಾಕಿ, ಅವನೇನು ಒಬ್ಬ ಅವನೇನು ಬರಬಾರ್ದವನು ಬಂದ್ಬಿಟ್ನಲ್ಲ, ನಿನ್ನ ಅಂಗಡಿಯ ಉದ್ದೇಶನೇ ಅದು. ನಿನ್ನ ಬಿಸ್ನೆಸ್ ವ್ಯಾಪಾರದಲ್ಲಿ ನಿನ್ನ ಅಂಗಡಿಯಲ್ಲಿ ಯಾರೊಬ್ಬ ಬರ್ತಾನೆ, ಇವನ್ಯಾನಪ್ಪ, ಇವನ್ಯಾಕೆ ಬಂದ, ಬರಬಾರ್ದಿತ್ತು ಅಲ್ಲ, ನಿನ್ನ ಉದ್ದೇಶನ ಅದು ಅಪರಿಚಿತರು ಬರಬೇಕು. ಯಾಕೆಂದ್ರೆ ಅವನು ಗಿರಾಕಿಗಳು ಬರ್ಲೇಬೇಕಲ್ವಾ. ನಾವು ಯಾವ ಗಿರಾಕಿಗಳು ಬರಬಾರ್ದು ನನ್ನ ಅಂಗಡಿಗೆ ಅಂತೇಳಿ ಬಾಗಿಲು ಮುಚ್ಚಿದ್ರೆ ಬಿಸ್ನೆಸ್ ಹೇಗೆ ಆಗೋದು, ವ್ಯಾಪಾರ ಹೆಂಗೆ ಆಗೋದು? ಅದರಿಂದ ಎ ಕಸ್ಟಮರ್ ಈಸ್ ನಾಟ್ ಎನ್ ಇಂಟ್ರೂಡರ್ ಇನ್ ಯುವರ್ ಬಿಸ್ನೆಸ್, ಈಸ್ ದ ಪರ್ಪಸ್ ಆಫ್ ಇಟ್. ಉದ್ದೇಶನೇ ಅವನು ಒಬ್ಬ ಆಗಂತುಕ, ಒಬ್ಬ ಸ್ಟ್ರೇಂಜರು, ಒಬ್ಬ ಅಪರಿಚಿತ ನಿನ್ನ ಅಂಗಡಿಯ ಉದ್ದೇಶನೇ ಅದು. ಅವನು ಬರದಿದ್ರೆ ನಿನ್ಗೆ ವ್ಯಾಪಾರ ಇಲ್ಲ. ಅದರಿಂದ ಇವನು ಯಾವನೊಬ್ಬ ಬಂದ್ಬಿಟ್ಟ, ಇವನ್ ಯಾಕೆ ಬರ್ತಾನೆ ಅಂತ ಅಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಏನೋ ಒಂದು ಸಂಭವಿಸ್ತು, ಏನೋ ಒಂದು ಬರಬಾರ್ದು ಇಲ್ಲ, ನಮ್ಮ ಜೀವನದ ಉದ್ದೇಶನೇ ಅದು, ಲೈಫೇ ಅದು. ಅದಕ್ಕೆ ಯೇಸು ಹೇಳ್ತಾರೆ, ಯೋವನ 16:33 ಹೇಳ್ತಾರೆ, ಲೋಕದಲ್ಲಿ ನಿಮಗೆ ಕಷ್ಟ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ. ಲೋಕದಲ್ಲಿ ನಿಮ್ಗೆ ಕಷ್ಟ ತಪ್ಪಿದ್ದಲ್ಲ. ಅದರಿಂದ ನಾವು ಕಷ್ಟಗಳನ್ನ ತಪ್ಪಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀವಲ್ವಾ. ಈ ಜಾತಕ ನೋಡುದು ಯಾಕೆ, ಈ ಕಣಿ ಕೇಳೋ ಹತ್ರ ಹೋಗ್ತಾರೆ ಯಾಕೆ? ಭವಿಷ್ಯ ಪೇಪರ್ ಬಂದ್ ಕೂಡಲೇ ಭವಿಷ್ಯ ನೋಡ್ತಾರೆ. ಎಲ್ಲ ಉದ್ದೇಶ ಅದೇ. ಏನೋ ಫಂಕ್ಷನ್ ಇಟ್ಕೋಬೇಕಾದ್ರೆ ಯಾತ್ರ ಭಟ್ರ ಹತ್ರ ಯಾಕೆ ಹೋಗ್ತಾರೆ? ಜಾತಕ ನೋಡಿ ಹೇಳಿ ಏನಾದ್ರೂ ಕಂಟಕ ಉಂಟಾ, ಏನಾದ್ರೂ ತೊಂದರೆ ಉಂಟಾ ಅಂದ್ರೆ ನಾವು ಒಂದು ತೊಂದರೆ ಕಂಟಕ ದೂರ ಮಾಡ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀವಿ ನಾವು. ಅಲ್ಲ, ಇದೆಲ್ಲ ಏನ್ ಗೊತ್ತಾ, ಇದೆಲ್ಲ ಉಚಿತನ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ನಮ್ ಯೇಸಮ್ಮನೇ ಹೇಳಿದ್ದಾರೆ, ಲೋಕದಲ್ಲಿ ಕಷ್ಟ ತಪ್ಪಿದ್ದಲ್ಲ. ಮತ್ತೆ ಇವರು ಈ ಜಾತಕ ಹೇಳೋರು ಹೇಗೆ ತಪ್ಪಿಸ್ತಾರೆ? ಬೈಬಲೇ ಹೇಳ್ತಾ ಇದೆ, ಲೋಕದಲ್ಲಿ ಕಷ್ಟ ತಪ್ಪಿದ್ದಲ್ಲ ಅಂತ ಬೈಬಲೇ ಹೇಳ್ತಾ ಇದೆ. ಹಾಗಾದ್ರೆ ಈ ಬೈಬಲ್ಗಿಂತ ದೊಡ್ಡವರು ಅವರೆಲ್ಲ. ಅವ್ರ ಹತ್ರ ಹೋಗ್ತೇವೆ, ನೋಡಿ ಈ ಕಂಟಕ ಇದನ್ನು ಹೇಗೆ ದೂರ ಮಾಡೋದು, ಅದಕ್ಕೆ ಏನಾದ್ರೂ ಪರಿಹಾರ ಮಾಡ್ಕೊಡಿ.
ತುಂಬಾ ಜನ ಹೋಗ್ತಾರೆ, ಎಷ್ಟು ಜನ ಹೋಗ್ತಾರೆ ಗೊತ್ತೈತಲ್ಲ, ತುಂಬಾ ಜನ ಹೋಗ್ತಾರೆ ನೋವುಗಳು, ಸಮಸ್ಯೆಗಳು, ತೊಂದರೆಗಳು ದೂರ ಮಾಡ್ಲಿಕ್ಕೆ. ಅದರಿಂದ ಗಾಂಧೀಜಿಯವರು ಹೇಳಿದಾಗೆ ನಮ್ಮ ಜೀವನದ ಉದ್ದೇಶನೇ ಅದು. ಕಷ್ಟಗಳು, ನೋವುಗಳು, ಸಂಕಟಗಳು ಬರಲೇಬೇಕು. ಈಗ ಯೇಸಮ್ಮ ಹೇಳ್ತಾರಲ್ಲ, ಪ್ರಕಟಣೆ ಗ್ರಂಥ 3:21 ನಾನು ಜಯ ಹೊಂದಿ ತಂದೆ ದೇವರ ಸಿಂಹಾಸನದಲ್ಲಿ ಕುಳಿತಿರುವ ಹಾಗೆ ಜಯ ಹೊಂದುವ ನಿನಗೆ ನನ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕು ಅಧಿಕಾರ ಕೊಡ್ತೀನಿ. ಜಯ ಹೊಂದುವ ಸಿಂಹಾಸನದಲ್ಲಿ ಯಾರು ಕೂರ್ತಾರೆ? ಜಯ ಹೊಂದಿದವರು, ಯುದ್ಧದಲ್ಲಿ ಜಯ ಹೊಂದಿದವರು. ಇಲ್ದಿದ್ರೆ ಸಿಂಹಾಸನ ಯಾರು ಕೊಡ್ತಾರೆ? ಈಗ ನೆಪೋಲಿಯನ್, ಹಿಟ್ಲರು, ಎಷ್ಟೋ ಜನ ಉದಾಹರಣೆಗೆ ಹೇಳುತ್ತಿರೋದು. ಇವರು ಸಿಂಹಾಸನ ಹೇಗೆ ಸಾಮಾನ್ಯ ವ್ಯಕ್ತಿಗಳವರಲ್ಲ, ಒಬ್ಬ ಬಡ ಸೈನಿಕರು, ಸೋಲ್ಜರ್ಸ್. ಕೊನೆಗೆ ಚಕ್ರವರ್ತಿ ಆದ್ರು, ಅವರು ಸರ್ವಾಧಿಕಾರಿಗಳಾದ್ರು. ಹಿಟ್ಲರು, ನೆಪೋಲಿಯನ್ ಜಯ ಹೊಂದಿದ್ರು ಅವರು. ಹೇಗೆ? ಯುದ್ಧಗಳನ್ನ ಮಾಡಿ ಒಂದಲ್ಲ ಒಂದರ ನಂತರ ಇವರು ಯುದ್ಧ ಅಂತ ಹೇಳ್ಕೊಂಡು ಕದ್ದು ಮನೆಯಲ್ಲಿ ಕೂತಿದ್ರೆ ಹಿಟ್ಲರು, ನೆಪೋಲಿಯನ್ ಏನು ಚಕ್ರವರ್ತಿಗಳಾಗ್ತಿದ್ರ? ಸಿಂಹಾಸನದಲ್ಲಿ ಕೂತ್ಕೊಳ್ತಿದ್ರು ಅವರು. ಎಂತ ಅಧಿಕಾರ ಅವರು! ಅದು ಯುದ್ಧದ ಯುದ್ಧ ಕೂಡ ಒಂದಾದ್ಮೇಲೆ ಒಂದು ಯುದ್ಧಗಳು ಬಂದೇ ಬರ್ತವೆ. ಅಲ್ಲಿ ನಾವು ಶಕ್ತಿ ಸಾಮರ್ಥ್ಯ ತೋರಿಸ್ಲಿಕ್ಕೆ ಅವುಗಳೆಲ್ಲ ಅವಕಾಶಗಳು. ನಮಗೆ ನಮ್ಮ ಟ್ಯಾಲೆಂಟು ಏನುಂಟು, ನಮ್ಮ ಪ್ರತಿಭೆಗಳು ಏನುಂಟು, ಅದೆಲ್ಲ ತೋರಿಸ್ಲಿಕ್ಕೆ ನಮ್ಗೆ ಅವಕಾಶ. ಯುದ್ಧಗಳು ಹಾಗೆ, ಕಷ್ಟಗಳು, ಸಂಕಟಗಳು ನಮಗೆ ಜಯ ಹೊಂದಲು ಒಂದು ಅವಕಾಶಗಳು. ಅದು ಇಲ್ದಿದ್ರೆ ನಾವು ಜಯ ಹೇಗೆ ಹೊಂದ್ತೇವೆ? ಪರೀಕ್ಷೆ ಇದ್ರೆ ತಾನೇ ನಾವು ಮಕ್ಕಳಿಗೆ, ನನ್ನ ಮಗ ಪಾಸು, ಫಸ್ಟ್ ಕ್ಲಾಸು, 1ನೇ ಕ್ಲಾಸು, 2ನೇ, 5, 8, ಹೈಸ್ಕೂಲು, ಡಿಗ್ರಿ, ಇಂಜಿನಿಯರಿಂಗ್ ಪಾಸ್ ಮಾಡ್ಕೊಂಡ ಅಂತ ಈ ಪರೀಕ್ಷೆಗಳು ಇದ್ರೇನೆ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಎಷ್ಟು ವರ್ಷ ಹೋದ್ರು ಕೂಡ ನನ್ನ ಮಗ ಒಂದೇ ಸ್ಟ್ಯಾಂಡರ್ಡು ಓದಿಲ್ಲ, ಅದೇ ಒಂದು ಸ್ಟ್ಯಾಂಡರ್ಡ್ ಬಿಟ್ರೆ ಬೇರೆ ಏನಿಲ್ಲ. ನಿನ್ ಮಗ ಏನ್ ಮಾಡಿದ್ದಾನೆ? ಸ್ಕೂಲಿಗೆ ಹೋಗಿಲ್ಲ. ಬೇರೆ ಮಕ್ಳಿಗೆ ಕೇಳಿದ್ರೆ ನಿನ್ ಮಗ ಏನ್ ಮಾಡ್ತಾನೆ? ಇವತ್ತು ಪ್ರೈಮರಿ, ಇನ್ನೊಂದ್ಸತಿ ಹೈಸ್ಕೂಲು, ಇನ್ನೊಂದ್ಸತಿ ಅವನು ಡಿಗ್ರಿ ಮಾಡ್ತಿದ್ದಾನೆ. ನೋಡಿ ಹೇಗೆ ಪ್ರೋಗ್ರೆಸ್ ಆಗಿ ಹೋಗ್ತಾ ಇದೆ. ಪ್ರತಿ ವರ್ಷ ಪರೀಕ್ಷೆಗಳನ್ನು ಎದುರಿಸೋದ್ರ ಮುಖಾಂತರ. ಒಬ್ಬ ಸ್ಕೂಲಿಗೆ ಹೋಗಿಲ್ಲ, ಪರೀಕ್ಷೆ ಬೇಡ ಅಂತ, ಅವನು ಒಂದೇ ಸ್ಟ್ಯಾಂಡರ್ಡು, ಏನು ಓದಿಲ್ಲ, ಏನ್ ಕಲ್ತಿಲ್ಲ, ಸ್ಕೂಲಿಗೆ ಹೋಗಿಲ್ಲ, ಅದೇ ಒಂದು ಬಿರುದು, ಡಿಗ್ರಿ. ಹಾಗೆ ಪ್ರಿಯರೇ, ಅವನಿಗೆ ಎಲ್ಲಿ ಜಾಬ್ ಸಿಗುತ್ತೆ? ಅವ್ರು ಯಾವ ಕಂಪನಿಯವ್ರು ಸೇರಿಸ್ಕೊಳ್ತಾರೆ ಅವನನ್ನ? ಎಲ್ಲೂ ಸೇರಿಸ್ಕೊಳ್ಳಲ್ಲ. ಅವನಿಗೆ ಬರೀ ಕೂಲಿ ಕೆಲಸ ಮಾಡ್ತಾ ಇರ್ಬೇಕಷ್ಟೇ ಅಲ್ವಾ? ಹಾಗೆ ಸ್ವರ್ಗದಲ್ಲಿ ಜಯ ಹೊಂದಿದವನಿಗೆ ಮಾತ್ರ ಸ್ಥಳ. ಸ್ವರ್ಗದಲ್ಲಿ ಎಲ್ಲರನ್ನ ಸೇರಿಸ್ಕೊಳ್ಳಲ್ಲ. ಯಾಕೆ? ಅದು ಸೇರಿಸ್ಕೊಂಡ್ರೆ ಸ್ವರ್ಗನೇ ಅಲ್ಲ. ಗುಜಿರಿ ಐಟಮ್ ಎಲ್ಲ ಹಾಕ್ಲಿಕ್ಕೆ ಸ್ವರ್ಗ ಅಲ್ಲ. ಬೇಡದೆಲ್ಲ ಸ್ವರ್ಗಕ್ಕೆ. ಅಲ್ಲಿ ಯಾವುದು ಕೂಡ ಅಂಥದ್ದೆಲ್ಲ, ಯಾವ ಕಶ್ಮಲಗಳು ಸ್ವರ್ಗಕ್ಕೆ ಹೋಗುದಿಲ್ಲ. ಯಾವ ಕೊಳೆ ಕಶ್ಮಲ ಎಲ್ಲ ಪರಿಶುದ್ಧ ಹೊಂದಿದ್ರೇನೆ. ಅದಕ್ಕೆ ಎಸ್ಎಂ ಹೇಳ್ತಾರೆ ಪ್ರಕಟಣೆ ಗ್ರಂಥದಲ್ಲಿ 3:21 ನಾನು ಜಯ ಹೊಂದಿ ತಂದೆ ಸಿಂಹಾಸನದಲ್ಲಿ ಏಸನೆ ಸುಮ್ಮನೆ ಕೂತ್ಕೊಂಡ್ರ? ತಂದೆ ದೇವರು ಸುಮ್ಮನೆ ಕೂರಿಸಿದ ನಿನ್ ಮಗ ಬಾ ಕೂತ್ಕೊ ಅಂತ? ಇಲ್ಲ. ಮಗನಾಗಿರ್ಬಹುದು, ಬಟ್ ಈ ಒಂದು ಸ್ಥಳ ನೀನು ಕಷ್ಟಪಟ್ಟು ಇದನ್ನ ಸಂಪಾದನೆ ಮಾಡ್ಬೇಕಂತ. ಅದಕ್ಕೆ ಯೇಸಮ್ಮ ಲೋಕದಲ್ಲಿ ಮನುಷ್ಯನಾಗಿ ಬಂದಿದ್ದು. ಮನುಷ್ಯನಾಗಿ ಬಂದು ಸಂಕಟ ಶೋಧನೆಗಳಾಗಿ ಯೇಸಮ್ಮ, ತಂದೆ ದೇವರು ಅಯ್ಯೋ ನನ್ನ ಮಗನಿಗೆ ಯಾವ ಸಂಕಟ ಶೋಧನೆಗಳು ಬರಬಾರ್ದು. ಅಲ್ಲಿ ಬೈಬಲ್ ಹೇಳ್ತಾ ಇದೆ, ಅಲ್ಲಿ ಪವಿತ್ರಾತ್ಮರೇ ಯೇಸಮ್ಮ ನಡೆಸ್ತಾರೆ ಶೋಧನೆಗೊಳಗಾಗ್ಲಿಕ್ಕೆ. ಗೊತ್ತಿದ್ದಲ್ಲ, ಶೋಧನೆಗೆ ಒಳಗಾಗುವಂತೆ ಪವಿತ್ರಾತ್ಮರೇ ಯೇಸಮ್ಮನ ಬೆಂಗಾಡಿಗೆ ನಡೆಸ್ತಾರಂತ ಬೈಬಲ್ ನಲ್ಲಿ ಉಂಟು. ಅವ್ರು ಜ್ಞಾನಸ್ಥಾನ ಆದ್ಮೇಲೆ, ದೀಕ್ಷೆ ಪಡೆದ್ಮೇಲೆ ಯೇಸಮ್ಮೆಲ್ಲ ಹೋಗ್ತಾರೆ, ಬೆಂಗಾಡಿಗೆ ಹೋಗ್ತಾರೆ, ಪವಿತ್ರಾತ್ಮ ನಡೆಸ್ತಾರೆ ಶೋಧನೆಗೊಳಗಾಗುವ ಹಾಗೆ. ಆದ್ರಿಂದ ದೇವರೇ ತನ್ನ ಮಗನಾಗಿ ಶೋಧನೆಗೆ ನಡೆಸ್ತಾರೆ. ಹೇಗೆ ತಂದೆ ತಾಯಿಗಳು ಮಕ್ಕಳಿಗೆ ಪರೀಕ್ಷೆಗೆ ಸಿದ್ಧಪಡಿಸಿ ಪರೀಕ್ಷೆಗೆ ಹಾಲಿಗೆ ನಡೆಸ್ಕೊಂಡು ಹೋಗ್ತಾರೆ, ಹಾಗೆ ತಂದೆ ದೇವರು ತನ್ನ ಮಗನನ್ನ ಕ್ಲಾಸ್ ರೂಮಿಗೆ, ಅಂದ್ರೆ ಮರುಭೂಮಿಗೆ ಕರ್ಕೊಂಡು ಹೋಗ್ತಾರೆ. ಮರುಭೂಮಿ ಅಂತ ಹೇಳಿದ್ರೆ ಅದು ಸುಡ್ಗಾಡು, ಭಯಂಕರ ಬಿಸಿಲು, ಅಲ್ಲಿ ಉರಿ ಬಿಸಿಲು, ಕುಡಿಯೋಕೆ ನೀರು ಸಿಗಲ್ಲ, ಅಲ್ಲಿ ಯಾವ ಹಣ್ಣು ಹಂಪಲು ಇರುವುದಿಲ್ಲ, ಯಾವ ಗ್ರೀನರಿ ಇರುವುದಿಲ್ಲ, ಎಲ್ಲ ಸುಡ್ಗಾಡೆ ಅದು.
ಅಂತ ಸ್ಥಳದಲ್ಲಿ ಯೇಸು ಪವಿತ್ರ ನಡೆಸ್ತಾರೆ. ಯಾತಕ್ಕೋಸ್ಕರ? ಪರೀಕ್ಷೆಯಲ್ಲಿ ಗೆಲ್ಬೇಕು ಅಂತ. ನಿನಗೆ ತಂದೆ ದೇವರ ಬಲಪಾಶ ಬೇಕಾದರೆ ಇದು ಗೆಲ್ಬೇಕು. ಅಯ್ಯೋ, ಈ ಶೋಧನೆ ನನಗೆ ಯಾಕೆಂತ ಯೇಸು ಕೇಳಿದ್ರ? ಇಲ್ಲ, ತಂದೆ ನಿನ್ ಚಿತ್ತ ಆಗ್ಲಿ, ನಿನ್ ಗೊತ್ತುಂಟು ನನ್ಗೆ ಏನು ಒಳ್ಳೇದಂತ. ನನಗೆ ಗೊತ್ತಿಲ್ಲದೆ ಇರ್ಬೋದು. ಕೆಲವು ಸತಿ ನಾವು ಕೇಳ್ತೀವಲ್ಲ, ಅಯ್ಯೋ ಈ ಕಷ್ಟ ಬರಬಾರ್ದಿತ್ತಪ್ಪ. ಅದೇ ತಂದೆ ದೇವ್ರಿಗೆ ಗೊತ್ತುಂಟು ಇದು ಯಾಕೆ ಇದು ಬರ್ಬೇಕಂತ. ಅದರಿಂದ ಇವುಗಳು ನಮ್ಮ ನಾಶಕ್ಕೋಸ್ಕರ ಬರುವುದಲ್ಲ. ಈ ಸಂಕಟ ಶೋಧನೆಗಳು ಕೆಲವು ಸತಿ ನಮ್ಗೆ ಬಹಳ ನೆಗೆಟಿವ್ ಅಭಿಪ್ರಾಯ ಉಂಟಿದಲ್ಲಿ, ಬಹಳ ತಪ್ಪಾದ ಅಭಿಪ್ರಾಯ. ಅಯ್ಯಯ್ಯೋ, ಮತ್ತೆ ಅದಕ್ಕೆ ನಾವು ಈ ತಪ್ಪಾದ ಅಭಿಪ್ರಾಯ ಇದ್ರಿಂದಲೇ ನಾವು ಸಂಕಟ ಶೋಧನೆಗಳನ್ನ ತಪ್ಸಕ್ ನೋಡುದು. ಎಲ್ಲೆಲ್ಲೋ ಓಡಾಡ್ತೀವಿ, ಎಲ್ಲೆಲ್ಲೋ ಓಡುತ್ತೇವೆ, ಯಾರ್ಯಾರ ಕೈಕಾಲು ಹಿಡಿತೀವಿ, ಏನ್ ಬೇಕಾದ್ರೂ ಯಾವ ಭಟ್ರು ಯಾರು ಏನ್ ಹೇಳಿದ್ರು ಕೂಡ ಅದಕ್ಕೆ ಕೈ ಮುಗಿತೇವೆ. ಯಾವುದಕ್ಕೆ ಈ ಕಷ್ಟ ದೂರ ಆದ್ರೆ ಪರವಾಗಿಲ್ಲಪ್ಪ. ಎಷ್ಟು ಜನ ರೀ ನಮ್ಮ ಕ್ರಿಶ್ಚಿಯನ್ಗಳು, ಎಷ್ಟು ಜನ ಹೋಗ್ತಾರೆ ಅಂತ ದೇವರುಗಳಿಗೆ ಹರಕೆ ಹೊತ್ಕೊಳ್ತಾರೆ. ಭಯ ಅಂದ್ರೆ ಭಯ, ಕಷ್ಟ ನೋವುಗಳು. ಅದಕ್ಕೇನು ಹೇಳ್ತೀವಿ ನಾವು, ಬೈಬಲ್ ಸರಿ ಅರ್ಥ ಮಾಡ್ಕೊಳ್ಳಿಲ್ಲ. ಯೇಸುವಿನ ಜೀವನ ನಮ್ ಸರಿ ಅರ್ಥ, ಯೇಸುವಿನ ಜೀವನ ಮತ್ತು ಬೋಧನೆ ಅರ್ಥ ಮಾಡ್ಕೊಳ್ತಾನೆ ಇಲ್ಲ ನಾವು. ಎಲ್ಲೋದ್ರು ಕೂಡ ಅಷ್ಟೇ, ಕಷ್ಟ ನೋವುಗಳು ಅಂತ ಹೇಳಿದ್ರೆ ಬೇಡ. ಸುಖ ಜೀವನ, ಕಂಫರ್ಟೇಬಲ್ ಲೈಫ್, ಕಂಫರ್ಟೇಬಲ್ ಲೈಫ್. ಯೇಸು ಸ್ವಾಮಿನೇ ಆ ಸುಖ ಜೀವನದಿಂದ ಹೊರಗೆ ಬಂದ್ರು, ಸುಖಕರ ವಲಯದಿಂದ ಹೊರಗೆ ಬಂದ್ರು. ಸ್ವರ್ಗದಲ್ಲಿ ನೋಡಿ ಯೇಸು ಸ್ವಾಮಿ ಹೆಂಗಿದ್ರು, ಅಲ್ಲಿ ದೇವರ ಆರಾಧನೆ ಸ್ತುತಿ ಮಾಡ್ತಾ ಇದ್ರು ದೇವದೂತರು, ಹಗಲು ರಾತ್ರಿ ಪರಿಶುದ್ಧರು ಪರಿಶುದ್ಧರು ಅಂತ. ಆ ಸುಖಕರ ವಲಯ ಬಿಟ್ಟು ಯೇಸು ಸ್ವಾಮಿ ಮನುಷ್ಯ ರೂಪ ತಾಳಿ ಕೊಟ್ಟಿಗೆಯಲ್ಲಿ ಹುಟ್ಟಿ ಬಂದ್ರು. ಒಂದು ಮಗು ನೋಡಿ, ತಾಯಿಯ ಹೊಟ್ಟೆಯಲ್ಲಿ ಎಷ್ಟು ಕಂಫರ್ಟೇಬಲ್ ಆಗಿರ್ತದೆ. ತಾಯಿಯ ಗರ್ಭಕೋಶದಲ್ಲಿ ಎಲ್ಲ ಅಲ್ಲಿ ಪ್ರೊವೈಡ್ ಆಗಿರ್ತದೆ ಮಗುವಿಗೆ, ಕಂಫರ್ಟೇಬಲ್. ಒಳಗೆ ಯಾವ ಚಳಿ ಬರ್ಲಿ, ಯಾವ ಬಿಸಿಲು ಬರ್ಲಿ, ಯಾವ ಗಾಳಿ, ಯಾವ ಸುಂಟರ ಬಿರುಗಾಳಿ, ಬಿಸಿಲು, ಆ ಮಗುವಿಗೆ ತಾಯಿಯ ಉದರ ಎಷ್ಟು ಕಂಫರ್ಟ್ ಅಲ್ವಾ. ಅದು ಹೊರಗೆ ಬಂದಿದ್ದೆ ತಾಯಿಯ ಉದರದಿಂದ ಶುರುವಾಗುತ್ತೆ ಚಳಿ, ಬಿಸಿಲು, ಸೆಕೆ. ಆ ಮಗುವಿಗೆ ಹಸಿವು, ಬಾಯಾರಿಕೆ, ಅದು ಇದು. ತಾಯಿ ಹೊಟ್ಟೆಲಿರುವಾಗ ಯಾವ ತೊಂದರೆ ಇಲ್ಲ, ಫುಲ್ ಸಪ್ಲೈ ಇರ್ತದೆ ಅಲ್ಲಿ. ಇಲ್ಲಿ ಹೊರಗಡೆ ಬಂದ್ ಕೂಡಲೇ ಶುರು ಆಗುತ್ತೆ ಪ್ರಾಬ್ಲಮ್ಸ್. ಹಾಗೆ ಯೇಸುಸ್ವಾಮಿ ಕಂಫರ್ಟೇಬಲ್ ಆಗಿದ್ರು ಸ್ವರ್ಗದಲ್ಲಿ, ಕೊಟ್ಟಿಗೆಯಲ್ಲಿ ಹುಟ್ಟಿ ಬಂದ್ರು. ಹುಟ್ಟಿ ಪ್ರಥಮ ಗಳಿಗಿಂತ ಸಂಕಟ ಶೋಧನೆ ಯೇಸುಸ್ವಾಮಿಯ ಲೈಫಲ್ಲಿ. ದನದ ಕೊಟ್ಟಿಗೆ, ಆ ದನದ ಕೊಟ್ಟಿಗೆ ಹೆಂಗಿರ್ಬೋದು, ಆ ಪ್ರಾಣಿಗಳ ಮಧ್ಯೆ ಎಂತ ಗಬ್ಬು ವಾಸನೆ ಇರ್ಬೋದು, ಆ ಸೊಳ್ಳೆಗಳ ಕಾಟ, ಅಲ್ಲಿ ಸಾಫ್ಟ್ ಆದ ಅಲ್ಲಿ ಬಟ್ಟೆ ಬರಿಗಳು ಎಲ್ಲಿ ಸಿಗ್ತವೆ. ಒಂದು ಹಕ್ಕಿ ನೋಡಿ, ಹಕ್ಕಿ ಕೂಡ ನಾವು ಆಶ್ಚರ್ಯ ಆಗ್ತದೆ, ಆ ಹಕ್ಕಿಗೆ ಹೆಂಗ್ ಗೊತ್ತಿರುತ್ತೆ ತನ್ನ ಮರಿಗಳಿಗೆ ಆ ಕಡ್ಡಿಗಳು ಚುಚ್ಚಬಾರ್ದಂತ ಹೇಳ್ಕೊಂಡು ಎಂತ ಒಂದು ಸಾಫ್ಟ್ ಆದಂತ ವಸ್ತುಗಳನ್ನ, ರೆಕ್ಕೆ ಪುಕ್ಕಗಳನ್ನ ಮತ್ತೆ ಸಾಫ್ಟ್ ಆದ ಹುಲ್ಲೆಲ್ಲ ತಂದು ಹೇಗೆ ಮಗುವಿಗೆ ಆ ಮರಿಗಳಿಗೆ ಆಶ್ರಯ ನೀಡ್ತದೆ, ಯಾವ ಕಡ್ಡಿಗಳು ಚುಚ್ಚಬಾರ್ದಂತ. ಆದ್ರೆ ಇಲ್ಲಿ ಯೇಸುಸ್ವಾಮಿ ತಂದೆ ದೇವರು ಮಗನಿಗೆ ಓಪನ್ ವಾತಾವರಣಕ್ಕೆ ಬಿಟ್ಬಿಡ್ತಾರೆ. ಈ ಲೋಕದ ಒಂದು ಏನು ಬಲಹೀನ ಮಗುವಾಗಿ, ಅಲ್ಲಿ ಸ್ವರ್ಗದಲ್ಲಿ ದೇವರಾಗಿದ್ರು, ಪವರ್ಫುಲ್ ಆಗಿದ್ರು. ಆದ್ರೆ ಇಲ್ಲಿ ಒಂದು ಮಗುವಾಗಿ ಫುಲ್ ಬಲಹೀನ ಸ್ಥಿತಿಯಲ್ಲಿ ದೇವರು ಬರ್ತಾ ಇರ್ಲು, ಬಲಹೀನ ಸ್ಥಿತಿ. ಆವಾಗ ತಂದೆಯವರು, ಅಯ್ಯೋ ನನ್ನ ಮಗು ಈ ತರ ಕಳಿಸಿದ್ರೆ ನಾಳೆ ಯಾರ್ಯಾರು ಖಡ್ಗಕ್ಕೆ ಬಲಿ ಆಗ್ಬೋದಪ್ಪ, ತೊಂದರೆ ಆಗ್ಬೋದಪ್ಪ ಅಂತ ನೋಡಿ ಹೆರೋದ ರಾಜ ಕೊಲ್ಲಿಕ್ಕೆನೆ ಹವಣಿಸ್ತಿದ್ದ. ಅಲ್ಲಿ ದೇವರು ಒಂದು ಯೇಸುಗೆ ಸ್ಟೀಲ್ ಬಾಡಿ ಕೊಡ್ಬೋದಿತ್ತ, ಒಂದು ಸ್ಟೀಲ್ ಬಾಡಿ ಕೊಡ್ಬೋದಿತ್ತಲ್ಲ ನನ್ನ ಮಗನಿಗೆ, ಯಾರ ಖಡ್ಗತ ಆಗ್ಬಾರ್ದು ಏನು. ಈ ಬುಲೆಟ್ ಪ್ರೂಫ್ ಕಾರ್ ಎಲ್ಲ ಹೋಗ್ತಾರಲ್ಲ ಮಿನಿಸ್ಟ್ರುಗಳು, ಬುಲೆಟ್ ಪ್ರೂಫ್ ಕಾರು, ಯಾವ ಬುಲೆಟ್ ಬಿದ್ರು ಕೂಡ ಏನಾಗ್ಬಾರ್ದು, ಬಾಂಬ್ ಬಿದ್ರು ಏನಾಗ್ಬಾರ್ದು ಅಂತ ಬುಲೆಟ್ ಪ್ರೂಫ್. ತಂದೆ ದೇವರು ಯೇಸುಗೆ ಒಂದು ಬುಲೆಟ್ ಪ್ರೂಫ್ ಬಾಡಿ ಕೊಡ್ಬೋದಿತ್ತಲ್ಲ, ಯಾವ ಬಾಂಬ್ ಹಾಕಿದ್ರು ನನ್ನ ಮಗನಿಗೆ ಏನಾಗಲ್ಲ. ಆವಾಗ ಇವ್ರ ಹತ್ರ ಕೇಳ್ಬೇಕಾಗಿತ್ತ, ಜೋಸಫ್ ನನ್ನ ಮಗನ್ ತಗೊಂಡೋಗಿ ಈಜಿಪ್ಟ್ ದೇಶಕ್ಕೆ ಹೋಗೋ, ಹೆರೋದ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ, ಖಡ್ಗದಿಂದ ನನ್ನ ಮಗನ ತಪ್ಪಿಸಿ. ದೇವರೇ ಯಾರ್ಯಾರ ಮೊರೆಗಬೇಕಾಯ್ತು, ದೇವರೇ ಕಾಪಾಡು ಕಾಪಾಡು. ಇಲ್ಲಿ ದೇವರು ಹೇಳ್ತಾರೆ, ಜೋಸಫ್ ನನ್ನ ಮಗನನ್ನ ಕಾಪಾಡು, ಜೋಸಫ್ ನನ್ನ ಮಗನನ್ನ ಕಾಪಾಡು ಅಂತ. ಅಲ್ಲ, ಏನ್ ಪ್ರೀತಿ ಅಂದ್ರೆ, ಪ್ರೀತಿ ಯಾವ ತರ ಚೇಂಜ್ ಆಗ್ತದೆ ಅಂತ ಹೇಳಿದ್ರೆ,
ನಮ್ಮಲ್ಲೇ ದೇವರು ಭಿಕ್ಷೆ ಬಿಡ್ತಾ ಇದ್ದಾರೆ, ಜೋಸೆಫ್ ನನ್ನ ಮಗನನ್ನ ಕಾಪಾಡು ಅಂತ. ಆಶ್ಚರ್ಯ ಆಗುತ್ತೆ ಅಲ್ವಾ? ಅಲ್ಲ, ದೇವರ ಮಗನನ್ನ ನಾವು ಕಾಪಾಡ್ಬೇಕೆಂದ್ರೆ ದೇವರಲ್ವಾ ಅವರು? ಯೇಸು ದೇವರಲ್ವಾ? ಯಾಕೆ ಇಂಥ ಒಂದು ಬಲಹೀನ ಸ್ಥಿತಿಯಲ್ಲಿ ತನ್ನನ್ನು ಒಳಪಡಿಸ್ತಾರೆ? ಇದು ಸಂಕಟ ಇಲ್ದಿದ್ರೆ ಸಂಕಟ ಶೋಧನೆಗೆ ಯೇಸು ಹೇಗೆ ಒಳಗಾಗ್ತಾರೆ? ನಮ್ಮಂತ ಬಾಡಿ ಇಲ್ಲ ಅಂತ ಹೇಳಿದ್ರೆ, ಅವ್ರಿಗೆ ಸ್ಟೀಲ್ ಬಾಡಿ ಕೊಟ್ರೆ, ಯಾವ ವಿಷ ಪದಾರ್ಥಗಳು ಯೇಸುಗೆ ಹಾನಿ ಮಾಡದೆ ಹೋದ್ರೆ, ಹಸಿವು ಬಾಯಾರಿಕೆನೇ ಇಲ್ಲದಿದ್ರೆ, ಎಲ್ಲಾ ಟೈಮ್ನಲ್ಲೂ ಕಂಫರ್ಟೇಬಲ್ ಆಗಿ ಸಂತೋಷವಾಗಿರುವಂತದ್ದು ಆತ ಶರೀರ ಕೊಟ್ಟಿದ್ರೆ, ಅದಕ್ಕೆ ಯೇಸು ಹೇಳ್ತಾರೆ ಬೈಬಲ್, ನರಮಾನವರಿಗೆ ಸರಿ ಸಮಾನರಾದ್ರು, ನಮ್ಮ ಬಲಹೀನತೆ ಅವ್ರು ತನ್ಮೇಲೆ ವಹಿಸ್ಕೊಂಡ್ರು. ಪ್ರಿಯರೇ, ದೇವರು ಸ್ವತಃ ಸಂಕಟ ಶೋಧನೆ ಆರಿಸ್ಕೊಳ್ತಾರೆ. ಅದಕ್ಕೆ ಹೇಳ್ತಿರೋದು ನಥಿಂಗ್ ಬೈ ಚಾನ್ಸ್, ಎವ್ರಿಥಿಂಗ್ ಬೈ ಚಾಯ್ಸ್ ಅಂತ. ನಥಿಂಗ್ ಬೈ ಚಾನ್ಸ್, ಏನು ಅದೃಷ್ಟ ದುರದೃಷ್ಟ ಅದೇನಿಲ್ಲ ನಮ್ಮ ಲೈಫಲ್ಲಿ. ಎವ್ರಿಥಿಂಗ್ ಬೈ ಚಾಯ್ಸ್, ಆಯ್ಕೆ, ದೇವರು ಆಯ್ಕೆ ಮಾಡಿದ್ದು. ಇಂಥ ಬಲಹೀನ ಸ್ಥಿತಿ ದೇವ್ರು ತನ್ನ ಮೇಲೆ ಹೊತ್ಕೊಂಡ್ರು. ಬಟ್ ನಮ್ದು ಉಲ್ಟ ಅಲ್ವಾ? ನಾವೇನ್ ಮಾಡ್ತೀವಿ? ನಮ್ಮ ಈ ಬಲಹೀನ ಶರೀರದ ಮೇಲೆ ಇಲ್ಲದನ್ನ ನಾವು ಹೊತ್ಕೊಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಬಲಹೀನ ನಮ್ಮ ಶರೀರದಲ್ಲಿ ಎಲ್ಲಾ ತರದ ಬಲ ಕೊಡುವಂತವುಗಳನ್ನು, ಶಕ್ತಿ ಕೊಡುವಂತವುಗಳನ್ನು ನಮ್ಮ ಬಾಡಿ, ಅದೇ ದೇವ್ರು ಏನ್ ಮಾಡ್ತಾರೆ? ತನ್ನ ಶರೀರದ ಮೇಲೆ ಬಲಹೀನತೆಯನ್ನು ಹೊತ್ಕೊಳ್ತಾರೆ. ನಾವು ಬಲವನ್ನ ಹೊತ್ಕೊಳ್ತೇವೆ, ದೇವ್ರು ಬಲಹೀನತೆಯನ್ನು ಹೊತ್ಕೊಳ್ತಾರೆ. ಅದಕ್ಕೆ ಈ ತಪಸ್ಕಾಲದಲ್ಲಿ ಧ್ಯಾನ ಮಾಡ್ಬೇಕಾದದ್ದು ಏನಪ್ಪ? ಈ ರಹಸ್ಯಗಳು ಏನು? ದೇವ್ರು ಯಾಕೆ ಬಲಹೀನ ಶರೀರ ಹೊತ್ಕೊಳ್ತಾರೆ? ಅಂತ ಶಕ್ತಿಯುಳ್ಳ ದೇವರು, ಅಂತ ಅದ್ಭುತಕರವಾದ ದೇವರು ಯಾಕೆ ಈ ತರ ಹೀನ ಸ್ಥಿತಿಗಳ ತಮ್ಮನ್ನು ಒಳಪಡಿಸ್ತಾರೆ? ಆಶ್ಚರ್ಯ ಆಗುತ್ತೆ ಅಲ್ವಾ? ಒಂದೇ ಒಂದು ಕಾರಣ ಅಲ್ವಾ? ನನ್ನ ಮಗ ನನ್ನ ಬಲಪಾಶದಲ್ಲಿ ಇರ್ಬೇಕು, ಜಯ ಹೊಂದಬೇಕು. ಜಯ ಹೊಂದಿದ್ರೇನೆ ಈ ಸೀಟ್ ಸಿಗೋದು. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ? ಯೇಸುವನ್ನ ನಮ್ಮ ತರ ಕಳಿಸಿ ಎಲ್ಲ ಸಂಕಟ ಒಳಗಾಗುವಂತೆ ದೇವರು ಮಗನನ್ನೇ ಒಳಪಡಿಸ್ತಾರೆ. ಸೋತೋಗ್ಲಿ ಅಂತಲ್ಲ, ನಾಶವಾಗ್ಲಿ ಅಂತಲ್ಲ. ನನ್ನ ಮಗ ಶೋಧನೆಗೊಳಗಾಗಿ ನಾಶ ಆಗ್ಬೇಕಂತನಾ? ಯಾರು ಇಷ್ಟಪಡ್ತಾರೆ ತನ್ನ ಮಕ್ಕಳು ನಾಶ ಆಗ್ಲಿಕ್ಕೆ? ಹಾಗಾದ್ರೆ ದೇವ್ರು ತನ್ನ ಮಗ ನಾಶ ಆಗ್ಲಿಕ್ಕೆ ಇಷ್ಟಪಡ್ತಾರ? ನನ್ನ ಮಗ ಜಯಿಸ್ತಾನೆ, ಖಂಡಿತ ಜಯಿಸ್ತಾನೆ. ಈಗ ಜೋಬನ್ ಮೇಲೆ ಯಾಕೆ ದೇವ್ರು ಬಿಡ್ತಾರೆ? ಸೈತಾನ ಹೋಗಿ ಚಾಲೆಂಜ್ ಮಾಡ್ತಾನೆ ಅಲ್ವಾ? ಅವನಿಗೆ ಶೋಧನೆ ಕೊಟ್ರೆ ಅವನು ಸೋತೋಗ್ಬಿಡ್ತಾನಂತ. ಅವಾಗ ದೇವ್ರು ಹೇಳ್ತಾರೆ, ಆಯ್ತು ಟ್ರೈ ಮಾಡು, ಎಂತ ಶೋಧನೆ ಕೊಡ್ತೀಯ ಕೊಡು, ನೋಡೋಣ ಅವನು ಬಿದ್ದೋಗ್ತಾನ ಅಥವಾ ಜಯಶೀಲನಾಗ್ತಾನಂತ. ಆಮೇಲೆ ಶೋಧನೆಗಳು ಬಂತು, ಮನೆ ಬಿದ್ದೋಯ್ತು, ಮಕ್ಕಳು ಸತ್ತು ಹೋದ್ರು, ಆಸ್ತಿ ಎಲ್ಲ ಶತ್ರುವಶ ಆಯ್ತು, ಈ ಶರೀರಕ್ಕೆ ಕಾಯಿಲೆ ಬಂದ್ಬಿಡ್ತು. ಇದೊಂದು ಶರೀರನು ಹೆಂಡ್ತಿನೂ ಆಲ್ಮೋಸ್ಟ್ ಬಿಟ್ಟೋದಂಗೆ, ವಿಶ್ವಾಸ ಎಲ್ಲ ಕಳ್ಕೊಂಡ್ಲು ಅವಳು. ಇವನ್ ಜೊತೆ ಇದ್ರೆ ನನ್ನ ಲೈಫ್ ಹಾಳಾಗಿ ಹೋಗ್ಬಿಡುತ್ತೆ, ಇವನು ದೇವ್ರು ಅಂತ ಹೇಳ್ಬಿಟ್ಟು ದೇವ್ರು ಕೊಟ್ಟು ಸಾಕಾಗಿಲ್ಲ, ಇನ್ನೇನು ಉಳಿದಿದೆ ಅಂತ ಹೇಳ್ಕೊಂಡು ನೋಡಿ ಆ ಮಟ್ಟಿಗೆ ಶೋಧನೆಗೊಳಗಾದ. ಆದ್ರೆ ವಿಶ್ವಾಸ ಬಿಟ್ಟಿಲ್ಲ, ಎಲ್ಲರೂ ಕೈ ಬಿಟ್ರು ಅವನು. ಅಂತ ಸ್ಥಿತಿಗೆ ಒಳಪಡಿಸ್ದ. ಆಮೇಲೆ ಕೊನೆಗೆ ಏನಾಯ್ತು? ಎಲ್ಲಾ ದೇವ್ರು ಕೊಟ್ರು, ಎಲ್ಲ ದೇವ್ರು ತಗೊಂಡು, ಅವ್ರ ನಾಮಕ್ಕೆ ಸ್ತೋತ್ರವಾಗಲಿ, ಅವ್ರ ನಾಮಕ್ಕೆ ಮಹಿಮೆ ಆಗಲಿ. ಇದು ನೋಡಿದಾಗ ಸೈತಾನ, ಅವನಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಬಾಕಿ ಸೈತಾನನಿಗೆ. ಅಲ್ಲ, ಇವನ ಇಷ್ಟೆಲ್ಲ ಮಾಡಿದ್ರು ಕೂಡ ದೇವ್ರನ್ನ ಬಿಡುವುದಿಲ್ಲಲ್ಲ ಇವನು. ಅಲ್ಲಿ ನೋಡಿ ಮತ್ತೆ ಬಂತು, ಎಲ್ಲ ಕಳ್ಕೊಂಡಿದ್ದು ಡಬಲ್ ಬರ್ತಾ ಇದೆ ವಾಪಸ್. ದೇವರು ಬಹುಮಾನ ಕೊಡ್ತಾ ಇದ್ದಾರೆ. ಸರಿ, ಇಷ್ಟಿತ್ತಲ್ಲ, ಇಷ್ಟು ತಗೋ. ಅಲ್ಲಿ ಇವನಿಗೆ ಹೇಳಿದಾಗೆ 10 ನಾಣ್ಯ ತಗೋ 20, 5 ನಾಣ್ಯ ತಗೋ 20. ಅಯ್ಯೋ, ಅವನಿಗಿದೆಯಲ್ಲ, ಇದ್ದವನಿಗೆ ಕೊಡಲಾಗುತ್ತೆ. ಅದರಿಂದ ಅಲ್ಲಿ ಡಬಲ್ ಅವನಿಗೆ, ಜಯ ಹೊಂದಿದವನಿಗೆ ಡಬಲ್ ಸಿಗುತ್ತೆ. ಅದರಿಂದ ಯೋವನ ಆಸ್ತಿ ಪಾಸ್ತಿ ಎಲ್ಲ ಡಬಲ್ ಆಯ್ತು. ದೇವ್ರು ಧಾರಾಳ ಮಕ್ಕಳು ಕೊಟ್ರು. ಅದರಿಂದ ಯೇಸ್ವಾಮಿ ಜಯ ಹೊಂದಿ ತಂದೆ ದೇವರ ಸಿಂಹಾಸನದಲ್ಲಿ ಕೂತ್ಕೊಂಡ ಹಾಗೆ, ಜಯ ಹೊಂದುವ ನಿನಗೆ ನಾವು ಜಯ ಹೊಂದಲೇಬೇಕು. ಸಂಕಟ ಶೋಧನೆ ಬರ್ಲೇಬೇಕು. ಬರದಿದ್ರೆ ಬೇಡಿ ತಗೋಬೇಕು. ಎಷ್ಟು ಜನ ನನ್ನ ತಲೆ ಕೆಟ್ಟಿದ್ಯಾ ಅಂತ ಕೇಳ್ತಾರೆ. ಸಂಕಟ ಶೋಧನೆ ಬೇಡಿ ತಗೋಬೇಕಂತ ನಮ್ಗೆ ತಲೆ ಕೆಟ್ಟಿದ್ಯಾ? ನಮಗೇನು ಹುಚ್ಚಿಡ್ದಿದ್ಯಾ? ನಾವು ಸಂಕಟ ಶೋಧನೆ ದೂರ ಮಾಡ್ಬೇಕಾದ್ರೆ ಯಾರೋ ಹೇಳ್ತಾರೆ ಸಂಕಟ ಶೋಧನೆ ಬೇಡಿ ತಗೋಬೇಕಂತ ಹೇಳಿದ್ರೆ, ಇದೇನ್ ಬೋಧನೆಪ್ಪ ಇದು ಅಂತ ಕೇಳ್ಕೊಂಡು ಈಗ ಆಶ್ಚರ್ಯ ಪಡ್ತಾರಲ್ವ. ಮತ್ತೆ ದೇವ್ರು ಯಾಕೆ ಸಂಕಟ ಶೋಧನೆ ಬೇಡಿ ಪಡ್ಕೊಂಡ್ರು? ದೇವರೇ ತಂದ ಮೇಲೆ ಯಾಕೆ ಸಂಕಟ ಶೋಧನೆ ತಂದ್ಕೊಂಡ್ರು?
ದೇವರ ಶಕ್ತಿ ಗೊತ್ತಾಗುದಲ್ಲಿ ದಬ್ಬಳಿಕೆಯಿಂದ ಆಳುವಾಗಲ್ಲ. ಶಕ್ತಿ ಗೊತ್ತಾಗುವುದು ದಬ್ಬಳಿಕೆಯಿಂದ ಆಳುವಾಗಲ್ಲ. ಬೇರೆಯವರಿಗೆ ತನ್ನನ್ನೇ ಆಳ್ವಿಕೆಗೆ ತನ್ನನ್ನೇ ಒಳಪಡಿಸುವುದು, ಅದು ನಿಜವಾದ ಪ್ರೀತಿ ಅಂತ ಹೇಳಿದ್ರೆ. ಇನ್ನೊಬ್ಬರ ಮೇಲೆ ಅಧಿಕಾರ ನಡೆಸುವುದಲ್ಲ, ಇನ್ನೊಬ್ಬರ ಸೇವೆಯಲ್ಲಿ ನಮ್ಮ ಅಧಿಕಾರ, ನಮ್ಮ ಈ ದೊಡ್ಡಸ್ತಿಗೆ ತೋರಿಸ್ಕೋಬೇಕಂತ ಯೇಸು ಹೇಳ್ತಾರಲ್ವಾ. ನಿಮ್ಮಲ್ಲಿ ಶ್ರೇಷ್ಠನಾಗಿರೋ ಎಲ್ಲರೂ ಸೇವಕನಾಗಲಿ. ಆ ಶೋಧನೆ ಯಾರು ತನ್ನ ಮೇಲೆ ಬರ ಮಾಡ್ಕೊಳ್ತಾರೆ? ಎಲ್ಲರ ಸೇವಕ. ನಾವೆಲ್ಲರ ಮೇಲೆ ಅಧಿಕಾರನೇ ಚಲಾಯಿಸ್ಲಿಕ್ಕೆ ನೋಡ್ತಾ ಇರೋದು ಹೊರತು, ಪವರ್, ಅಧಿಕಾರ ಮೇಲೆ ಮೇಲೆ ಹೋಗ್ಲಿಕ್ಕೆ ನಾವು ಇಷ್ಟಪಡ್ತೇವೆ, ಕೆಳಗೆ ಬರ್ಲಿಕ್ಕೆ ಯಾರು ಇಷ್ಟಪಡಲ್ಲ. ಆದ್ರೆ ದೇವರು ಕೆಳಗೆ ಬಂದ್ರು, ಸ್ವರ್ಗ ಬಿಟ್ಟು ಪಾತಾಳಕ್ಕೆ ಬಂದ್ರು, ಈ ಲೋಕಕ್ಕೆ ಬಂದ್ರು, ಸತ್ತು ಪಾತಾಳಕ್ಕೆ ಇಳಿದ್ರು. ಅಷ್ಟರ ಮಟ್ಟಿಗೆ ದೇವರು ತನ್ನನ್ನು ತಗ್ಗಿಸ್ಕೊಂಡ್ರು. ಆದ್ರಿಂದ ನೋಡಿ, ದೇವರು ಏನ್ ಮಾಡ್ತಾರೆ, ಎಲ್ರಿಗಿಂತ ಅತಿ ಶ್ರೇಷ್ಠವಾದಂತ ಒಂದು ಸ್ಥಾನಮಾನ ಮಗನಿಗೆ ಕೊಡ್ತಾರೆ. ಆದ್ರಿಂದ ನಾನು ಜಯ ಹೊಂದಿ ತಂದೆ ಸಿಂಹಾಸನ ಕೂತಿರುವಾಗೆ ಜಯ ಹೊಂದುವ ನಿನಗೆ ನನ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕು ಅಧಿಕಾರ ಕೊಡ್ತೀನಿ. ಆದ್ರಿಂದ ಪ್ರಿಯರೇ, ಹೋಗ್ಬೇಕಾದ್ರೆ ಸಂಕಟ ಶೋಧನೆಗಳು ನಮ್ಮ ಜೀವಿತದಲ್ಲಿ ಬರಲೇಬೇಕು. ಅವುಗಳನ್ನು ಜಯಿಸಲೇಬೇಕು. ಜಯಿಸಿ ನಮ್ಮ ಶಕ್ತಿ ಸಾಮರ್ಥ್ಯ ನಾವು ತೋರಿಸ್ಕೋಬೇಕು, ನಮ್ಮ ವಿಶ್ವಾಸ ನಾವು ತೋರಿಸ್ಕೋಬೇಕು. ಯಾಕೋಬ 1:12 ಹೇಳಿದಾಗೆ ಗೊತ್ತೈತಲ್ಲ. ಮತ್ತೆ ಪೇತ್ರ ಕೂಡ 1 ಪೇತ್ರ 4:12 ಇದರಲ್ಲಿ ಹೇಳ್ತಾ ಇದ್ದಾನೆ, ಸಂಕಟ ಶೋಧನೆಗಳು ನಮ್ಗೆ ಬರುವುದು ನಮ್ಮ ವಿಶ್ವಾಸ ಪುಟಕ್ಕಿಡುವಾಗೆ. ಬಂಗಾರ ನೋಡಿ, ಬೆಂಕಿಯಲ್ಲಿ ಶೋಧಿತವಾಗದಾಗ ಶುದ್ಧ ಆಗುತ್ತೆ. ಎಲ್ಲ ಕೊಳೆ ಕಸ ಎಲ್ಲ ಬೆಂಕಿಯಲ್ಲಿ ಸುಟ್ಟೋಗುತ್ತೆ. ಅದರಿಂದ ಬಂಗಾರ ಶುದ್ಧ ಆಗತ್ತೆ. ಹಾಗೆ ನಾವು ಕೂಡ ಶುದ್ಧರಾಗುವುದು, ನಮ್ಮ ವಿಶ್ವಾಸ ಎಷ್ಟು ಅಂತ ತೋರಿಸೋದು ನಮ್ಮ ಸಂಕಟ ಶೋಧನೆಗಳು ಬಂದಾಗಲೇ. ಅದರಿಂದ ನಮ್ಮ ಜೀವನದಲ್ಲಿ ಸಂಕಟ ಶೋಧನೆಗಳನ್ನ ನಾವು ತಪ್ಪಿಸ್ಕೊಳ್ಳಕ್ಕೆ ಆಗುದಿಲ್ಲ. ಈಗ ಬೈಬಲ್ನಲ್ಲಿ ನೋಡಿ, ಎಂತೆಂತ ಇದು ಇಬ್ರಿಯ ಪತ್ರಿಕೆ 11 ನೋಡಿ, ಅಲ್ಲಿ ಫುಲ್ ಲಿಸ್ಟ್ ಕೊಡ್ತಾರೆ ಸಂತ ಪೌಲರು, ಯಾರು ಹೇಗೆ ಸಂಕಟ ಶೋಧನೆ ಬಂದು ಹೇಗೆ ಅದನ್ನ ಜಯಶೀಲರಾದ್ರು ಅಂತ. ಮೋಶೆ ಅರಮನೆಯಲ್ಲಿದ್ದ ಎಷ್ಟು ಚೆನ್ನಾಗಿದ್ದ ಅವನು. ಆದ್ರೆ ಎಲ್ಲ ಬಿಟ್ಬಿಟ್ಟು ಕಾಡಿಗೆ ಹೋದ ಅವನು. ಸಕಲ ಐಗುಪ್ತ ದೇಶದ ಸಕಲ ಐಶ್ವರ್ಯಕ್ಕಿಂತ ತನ್ನ ಜನರೊಡನೆ ಕಷ್ಟಪಡುವುದೇ ಹಿತವೆಂದು ತಿಳ್ಕೊಂಡು ಅವನ್ನೆಲ್ಲ ತ್ಯಾಗ ಮಾಡಿ ಹೋಗ್ತಾನ ಅವನು. ಗೊತ್ತೈತಲ್ಲ. ನಾವಾದ್ರೆ ಎಲ್ಲ ತ್ಯಾಗ ಮಾಡಿ ಅರಮನೆಗೆ ಹೋಗ್ಲಿಕ್ಕೆ ನೋಡ್ತೀವಿ. ಆದ್ರೆ ಇಲ್ಲಿ ಅರಮನೆಯಲ್ಲಿ ಇದ್ದವನು ಎಲ್ಲ ಅರಮನೆ, ಈಜಿಪ್ಟಿನ ಸಕಲ ಐಶ್ವರ್ಯ ತ್ಯಾಗ ಮಾಡಿ ಅವನು ಜನರೊಂದಿಗೆ ಕಷ್ಟಪಡ್ಲಿಕ್ಕೆ ಹೋಗ್ತಾನೆ ಮೋಶೆ. ಅದು ಸಂಕಟ ಶೋಧನೆ ಬರಮಾಡ್ಕೊಳ್ಳೋದಂದ್ರೆ ಅದು. ಇವನಿಗೆ ಆಗ್ಬೇಕಾಗಿತ್ತು ತನ್ನ ಜನರ ಜೊತೆ ಕಷ್ಟಪಡ್ಲಿಕ್ಕೆ. ಅಯ್ಯೋ ನಾನು ಕಂಫರ್ಟಬಲ್ ಆಗಿರ್ತೇನೆ ಅರಮನೆಯಲ್ಲಿ ಅಂತ ಹೇಳ್ಕೊಂಡು ಸುಮ್ಮನೆ ಇರ್ಬೋದಿತ್ತಲ್ಲ. ಹೋಗಿ ತನ್ನ ಜನರಿಗೋಸ್ಕರ ಯಾಕೆ ಫೈಟ್ ಮಾಡ್ಬೇಕಾಗಿತ್ತು ಇವನು? ಅದು ರಾಜನ ದ್ವೇಷ ಕಟ್ಕೊಂಡು ಮತ್ತೆ ರಾಜನ ಅರಮನೆಯಿಂದ ಹೊರಗೆ ಹಾಕಲ್ಪಟ್ಟು ಇದೆಲ್ಲ ಬೇಕಿತ್ತ? ರಾಣಿಯ ಸುಪುತ್ರನಾಗಿ ರಾಜ್ಕುಮಾರ್ನಾಗಿ ಮೆರೆಬಹುದಿತ್ತಲ್ಲ. ಯಾಕೆ ಸಂಕಟ ಶೋಧನೆ ತಾನು ಬರಮಾಡಿಕೊಂಡ ಮೋಶೆ? ಆ ರಹಸ್ಯ ಅವನಿಗೆ ಬಯಲಾಗಿದೆ. ಇಲ್ಲ, ಇದು ನಿಜವಾದ ಸುಖ ಇದರಲ್ಲಿ, ಈ ಲೋಕದಲ್ಲಿ ಎಂಜಾಯ್ ಮಾಡುವುದರಲ್ಲಿ, ತ್ಯಾಗ ಮಾಡುವುದರಲ್ಲಿ. ಇಲ್ಲಿ ಹಾಗೆ ತುಂಬಾ ಜನರ ಜೀವನದಲ್ಲಿ ನಾವು ನೋಡ್ತೀವಿ. ಜೋಸೆಫನ ಜೀವನದಲ್ಲಿ ನೋಡಿ ಹೇಗೆ ಕಷ್ಟದ ಶೋಧನೆಗಳು ಬಂದು. ಜೋಸೆಫ್, ಯಾಕೋಬನ ಮಕ್ಕಳಲ್ಲಿ ಜೋಸೆಫ್ ಎಂಬವನು, ಅವನು ಎಷ್ಟ ಸಂಕಟ ಶೋಧನೆಗಳು ಬಂತಂತ ಹೇಳಿದ್ರೆ, ಸ್ವಂತ ಅಣ್ಣಂದ್ರೆ ಒಡ ಹುಟ್ಟಿದವರೇ ಅವನನ್ನ ಮಾರಾಟ ಮಾಡಿದ್ರು, ಕೊಲೆ ಮಾಡ್ಲಿಕ್ಕೆ ಯೋಚನೆ ಮಾಡಿದ್ರು. ಆಮೇಲೆ ಕೊನೆಗೆ ಮಾರಾಟ ಮಾಡಿದ್ರು. ಆಮೇಲೆ ಕೊನೆಗೆ ಈಜಿಪ್ಟ್ ದೇಶಕ್ಕೆ ಗುಲಾಮನಾಗಿ ಹೋಗ್ಬೇಕಾಯ್ತು, ಗುಲಾಮನಾಗಿ. ಆಮೇಲೆ ಅಲ್ಲಿ ಹೋದ್ಮೇಲೂ ಕೂಡ ಅವನು ಬಹಳ ಸಂಕಟ ಶೋಧನೆಗೊಳಗಾಗ್ತಾನೆ. ಕೊನೆಗೆ ಆ ಫೊಟಿಫರನ ಹೆಂಡತಿನೇ ಶೋಧನೆಗೊಳಪಡಿಸ್ತಾಳೆ, ಪಾಪಕ್ಕೆ ಇವನನ್ನ ಪ್ರೇರೇಪಿಸ್ತಾಳೆ.
ನಿಜವಾಗ್ಲೂ ಕೂಡ ನೋಡಿ, ಅವನಿಗೆ ಬಯಸದೆ ಬಂದ ಭಾಗ್ಯ ಅಂತ ತಿಳ್ಕೊಬಹುದಿತ್ತು. ಕೆಲವರೆಲ್ಲ ಎಷ್ಟು ಇದಕ್ಕೋಸ್ಕರ ಇದು ಪಡ್ತಾರೆ, ಕಷ್ಟ ಪಡ್ತಾರೆ, ಒಂದು ಎಂಜಾಯ್ಮೆಂಟ್ಗೋಸ್ಕರ ಎಂಜಾಯ್ಮೆಂಟ್ಗೋಸ್ಕರ ಎಷ್ಟೆಲ್ಲ ಹೋರಾಟ ಮಾಡ್ತಾರೆ ಕೆಲವರೆಲ್ಲ. ಇವನಿಗೆ ಇಲ್ಲಿ ಫ್ರೀಯಾಗಿ ರಾಣಿನಿ ಅವಳೇ ಕರೀತಾ ಇದ್ದಾಳೆ, ಆ ಫುಟಿಬರ್ನ ಹೆಂಡತಿ. ಆದ್ರೆ ಇಲ್ಲ, ಅದೊಂದು ಶೋಧನೆ ನೋಡಿ. ಜನ ಇಂಥವುಗಳಲ್ಲಿ ಹೆಣ್ಣು ಹೊನ್ನು ಮಣ್ಣು ಅಂತ ಹೇಳ್ತಾರಲ್ಲ, ಇದರಲ್ಲಿ ಬಹಳ ಬೇಗ ಬಿದ್ದೋಗ್ತಾರೆ, ಬಹಳ ಬೇಗ ಬಿದ್ದೋಗ್ತಾರೆ. ಬೇರೆಯವ್ರನ್ನ ಒಳಪಡಿಸ್ತಾರೆ ಪಾಪಕ್ಕೆ, ಬಲಾತ್ಕಾರ ಮಾಡ್ತಾರೆ, ರೇಪ್ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ, ಫೋರ್ಸ್ ಮಾಡ್ತಾರೆ, ಬಲಾತ್ಕಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಈ ಸುಖಕ್ಕಾಗಿ. ಇಲ್ಲಿ ರಾಣಿ ಅವಳೇ ಕೊಡ್ತಾ ಇದ್ದಾಳೆ ಸುಖ, ಬಾ ನನ್ನೊಂದಿಗೆ ಅಂತ. ಈ ಶೋಧನೆ ಜಯಿಸುದು ಎಷ್ಟು ಕಷ್ಟ ಅಲ್ವಾ? ಆದ್ರೆ ಜೋಸೆಫ್ನಿಗೆ ಅದು ಕಷ್ಟ ಅಂತ ಅನ್ಸಿಲ್ಲ. ಯಾಕೆ? ಅವನಿಗೆ ಗೊತ್ತಿತ್ತು, ನಾನು ದೇವ್ರ ಮಗ, ಸ್ವರ್ಗರಾಜ್ಯದ ಪ್ರಜೆ, ನಾನು ದೇವ್ರು ನನ್ನ ವಿಶೇಷವಾಗಿ ಸೃಷ್ಟಿ ಮಾಡಿದ್ದಾರೆ, ದೇವ್ರ ಪರಿಶುದ್ಧರು, ನಾನ್ ಪರಿಶುದ್ಧನಾಗಿರ್ಬೇಕು, ದೇವ್ರ ಮಗನಾಗಿರ್ಬೇಕಂತ. ಆದ್ರಿಂದ ಅವನು ತಪ್ಪಿಸ್ಕೊಂಡು ಓಡ್ತಾನೆ ಅವಳಿಂದ. ಆಮೇಲೆ ಅದಕ್ಕೆ ಶಿಕ್ಷೆ ಉಲ್ಟಾನೇ ಹೇಳ್ತಾಳೆ ಅವಳು, ಅವನೇ ಬಂದ ನನಗೆ ರೇಪ್ ಮಾಡಕ್ಕೆ, ನಾನು ಅತ್ಯಾಚಾರ ಮಾಡಕ್ಕೆ ಅವನೇ ಬಂದ ಅಂತ. ಮತ್ತೆ ಬೇಕಾ ಒದೆ? ಅವನು ಹೇಳ್ಬೋದಿತ್ತಲ್ಲ, ಇಲ್ಲ ಅವಳು ಫೋರ್ಸ್ ಮಾಡಿದ್ ನನಗೆ, ಆತರ ಅಲ್ಲ ಅಂತ. ಆದ್ರೆ ಮೌನವಾದ, ಅವನು ಏನು ವಾದ ಮಾಡಕ್ ಹೋಗಿಲ್ಲ. ಜೈಲಿಗೆ ಹಾಕಿದ್ರು, ಕಠಿಣ ಶಿಕ್ಷೆಗೆ ಒಳಪಡಿಸಿದ್ರು, ಅಂದ್ರೆ ನಿರಪರಾಧಿ ನೋಡಿ. ಆಮೇಲೆ ನೋಡಿ ಹೇಗೆ ಅವನಿಗೆ ಈ ದೇಶದ ಫುಲ್ ಅಧಿಕಾರ, ಪವರ್ ಅವನಿಗೆ ಹೇಗೆ ಅವನ ಕೈಗೆ ಬಂತು. ಸಂಕಟ ಶೋಧನೆಗೆ ಒಳಪಟ್ಟು ಜಯಿಸಿ ತನ್ನ ಶಕ್ತಿ ಸಾಮರ್ಥ್ಯ ತೋರಿಸಿದ. ದೇವರಿಗೆ ನಾನು ಅತಿ ಪ್ರಿಯನು. ನಾವ್ ಹೇಳ್ತೀವಿ, ನಾವು ಕ್ರಿಶ್ಚಿಯನ್ಗಳು, ದೇವರಾರ್ಸ ಜನಾಂಗ, ನಮ್ ಜೀವನದಲ್ಲಿ ತೋರಿಸ್ಬೇಕು, ಸಂಕಟ ಶೋಧನೆಗಳನ್ನು ಜಯಿಸಿ ತೋರಿಸ್ಬೇಕು. ನಾವು ನಿಜವಾದ ದೇವರ ಮಕ್ಕಳು, ವಿಶ್ವಾಸದ ಮಕ್ಕಳು, ಬೆಳಕಿನ ಮಕ್ಕಳು ಅಂತ ಜಯಿಸಿ, ಶೋಧನೆ ಪಾಪ ಮಾಡಿ ಅಲ್ಲ, ಪಾಪಗಳನ್ನ ಜಯಿಸಿ ನಾವು ತೋರಿಸ್ಕೋಬೇಕು ದೇವರ ಮಕ್ಕಳು ಅಂತ. ಎಲ್ಲ ಪಾಪ ಮಾಡುದಾದ್ರೆ ಬೇರೆಯವ್ರಿಗಿಂತ ನಮ್ಗೆ ಏನು ವ್ಯತ್ಯಾಸವಾಗಿರ್ತದೆ? ಎಲ್ರು ಪಾಪ ಮಾಡ್ತಾರೆ. ಅವ್ರು ಹೇಳ್ತಾರಲ್ಲ, ನಾವ್ ಯಾಕೆ ಕ್ರಿಶ್ಚಿಯನ್ ಆಗ್ಬೇಕ್ರಿ? ನಿಮ್ ಕ್ರಿಶ್ಚಿಯನ್ ನಲ್ಲಿ ಕಳ್ರಿದ್ದಾರೆ, ನಮ್ಮಲ್ಲಿ ಕಳ್ರಿದ್ದಾರೆ, ನಿಮ್ ಕ್ರಿಶ್ಚಿಯನ್ಗಳಲ್ಲಿ ಕಳ್ರಿಲ್ವಾ? ನಾವು ಸುಳ್ಳು ಹೇಳ್ತೀವಿ, ನಿಮ್ ಕ್ರಿಶ್ಚಿಯನ್ಗಳು ಸುಳ್ಳು ಹೇಳಲ್ವಾ? ನಾವೆಲ್ಲ ಕೆಟ್ಟ ಪಾಪ ಎಲ್ಲ ಮಾಡ್ತೀವಿ, ನೀವು ಮಾಡಲ್ವಾ? ಮತ್ತೆ ನಾವ್ ಯಾಕೆ ಕ್ರಿಶ್ಚಿಯನ್ ಆಗ್ಬೇಕು ಅಂತ ಕೇಳ್ತಾರಲ್ವಾ? ಅದರಿಂದ ನಾವು ತೋರಿಸ್ಬೇಕು, ಇಲ್ಲ ನಮ್ಮಲ್ಲಿ ಅಂತವ್ರು ಯಾರಿಲ್ಲ, ನಾವೆಲ್ಲ ಪರಿಶುದ್ಧರು, ನಾವೆಲ್ಲ ಜಯ ಹೊಂದಿದವರು, ದೇವರ ಮಕ್ಕಳು. ಅವಾಗ ಜನ ಏನ್ ಮಾಡ್ತಾರೆ, ಓ ಪರವಾಗಿಲ್ಲ, ನಾವು ನಿಮ್ಮ ಜೊತೆ ಬರ್ತೀವಿ, ನಾವು ನಿಮ್ಮ ಇದಕ್ಕೆ ಸೇರ್ಕೊಳ್ತೀವಿ, ನಾವು ಕೂಡ ಜಯ ಹೊಂದಿರ ಅವ್ರು ಆಗ್ಬೇಕು ಅಂತ. ಅದರಿಂದ ನೋಡಿ, ಸಂಕಟ ಶೋಧನೆಗಳು ಕಟ್ಟಿಟ್ಟ ಬುತ್ತಿ ಅಂತ ಫಸ್ಟ್ ನಮಗೆ ಮನವರಿಕೆ ಆಗ್ಬೇಕು. ಮತ್ತೆ ಇದು ನಮ್ಮ ನಾಶಕ್ಕಾಗಿ ಅಲ್ಲ, ನಮ್ಮನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಅಂತ ನಮ್ಗೆ ಅದು ಸರಿಯಾದ ತಿಳುವಳಿಕೆ ಇರ್ಬೇಕು. ಆಮೇಲೆ ಸಂಕಟ ಶೋಧನೆಗಳು ಜಯಿಸ್ಲಿಕ್ಕೆ ದೇವರು ಕೂಡ ನಮ್ಗೆ ಶಕ್ತಿ ಕೊಡ್ತಾರೆ, ಬಲ ಕೊಡ್ತಾರೆ. 1 ಕೊರಿಂಥ 10:13 ನಮ್ಗೆ ಶಕ್ತಿ ಮೀರುವಂತ ಶೋಧನೆಗಳಿಗೆ ದೇವರು ಒಳಪಡಿಸುವುದಿಲ್ಲ. ಅದು ನಾವು ಧೈರ್ಯವಾಗಿರ್ಬೇಕು. ಇಲ್ಲ, ನಮ್ಗೆ ಜಯಿಸಲು ಆಗದಂತ ಶೋಧನೆ ದೇವ್ರು ಬರಕ್ ಬಿಡಲ್ಲ. ಹಾಗಾದ್ರೆ ನಾವು ಜಯಿಸುವಂತ ಶೋಧನೆಗಳು ಬರದಾದ್ರೆ ಎಲ್ಲ ಶೋಧನೆಗಳು ಬರೀಲ್ಲ ಅಲ್ವಾ? ಮನುಷ್ಯನು ಜಯಿಸಲಾರದ ಶೋಧನೆ ದೇವ್ರು ಬರ್ಲಿಕ್ಕೆ ಬಿಡಲ್ಲ. ಆ ಪಾಸಿಟಿವ್ ಥಿಂಕಿಂಗ್ ಇರ್ಬೇಕು. ಅಯ್ಯೋ ನಮ್ ನಾಶ ಆದೆ, ಹೋಯ್ತು, ಗುಡನಾಶ ಆದೆವು, ಎಲ್ಲ ಕಿತ್ತೋಯ್ತು ನೋಡಿ, ಅಲ್ಲಿ ಅದೇ ನಿರಾಶೆ, ಅಲ್ಲೇ ಬಿದ್ದೋಗ್ತೀವಿ ನಾವು. ಸೈತಾನ ಅದು ಸೈತಾನನ ಪ್ಲಾನ್ ಅದು. ನೋಡಿ, ಇಂಥ ತೊಂದರೆ ಬರ್ತಾ ಇದೆ ನಿನ್ಗೆ, ನೀನ್ ಜಯಿಸಕ್ ಆಗಲ್ಲ, ನೀನ್ ಸೋತೋಗ್ತೀಯ, ನೀನ್ ಸತ್ತೋಗ್ತೀಯ ನೀನು ಅಂತ. ಅಲ್ಲೇ ನಾವು ನಡುಕ ಶುರು ಆಗುತ್ತೆ ನಮ್ಗೆ. ಅದು ಸೈತಾನ ಮಾಡುವಂತದ್ದು, ಗೊತ್ತೈತಲ್ಲ. ಬಟ್ ದೇವರ ಮಕ್ಕಳು ಅಲ್ಲಿ 2 ತಿಮೋಥಿ 1:7 ಪೌಲ ಹೇಳ್ತಾನಲ್ಲ, ದೇವರ ಆತ್ಮ ನಮ್ಮನ್ನ ಹೇಡಿಯಾಗಿ ಮಾಡುವುದಿಲ್ಲ. ಬಟ್ ಸೈತಾನ ಏನ್ ಮಾಡ್ತಾನೆ, ನಮ್ಮ ಹೇಡಿ ಮಾಡ್ತಾನೆ. ನಿನ್ ಕೈಯಲ್ಲಿ ಆಗಲ್ಲ, ಇಂಥ ಶೋಧನೆ ಬರ್ತದೆ, ಇಂಥ ಕಷ್ಟ ಬರ್ತಾ ಇದೆ, ನಿನ್ ಕೈಲಿ ಆಗಲ್ಲ. ಆಗ ನಮ್ ನಡುಕ ಶುರು ಆಗುತ್ತೆ. ಅಯ್ಯೋ ದೇವರೇ, ಹೋಯ್ತು, ಎಲ್ಲ ಹೋಯ್ತು, ಕಳೆದೋಯ್ತು, ರೋಗ, ನಾನ್ ಸತ್ತೋಗ್ತೀನಿ, ಎಲ್ಲ ನಷ್ಟವಾಯ್ತು, ವ್ಯಾಪಾರದಲ್ಲಿ ಇಲ್ಲ, ನನ್ ಭವಿಷ್ಯನೇ ಇಲ್ಲ. ಅದು ಸೈತಾನ ಮಾಡುವುದು.
ನಮ್ಮ ನಿರೀಕ್ಷೆ ನಂಬಿಕೆ ಎಲ್ಲ ತೆಗೆದಾಕ್ಬಿಡ್ತಾನ ಅವನು. ದೇವರಿದ್ದಾರೆ, ಶಕ್ತಿ ಕೊಡ್ತಾರೆ, ಆ ಒಂದು ನಂಬಿಕೆನೇ ನಮ್ಮಿಂದ ದೂರ ಮಾಡ್ತಾನೆ ಸೈತಾನ. ಅಲ್ಲಿ ನಾವು ಕಂಗಾಲಾಗಿ ಹೋಗ್ತೀವಿ, ಭಯಗ್ರಸ್ತರಾಗ್ತೀವಿ. ಅದು ಸೈತಾನ ಅಸ್ತ್ರಗಳು, ಗೊತ್ತೈತಲ್ಲ, ಸೈತಾನನ ಅಸ್ತ್ರಗಳು ಇವೆಲ್ಲ. ಅವಿಶ್ವಾಸ, ಅಪನಂಬಿಕೆ, ಆಮೇಲೆ ಅಧೈರ್ಯ, ಅದೆಲ್ಲ ಸೈತಾನ ಅಸ್ತ್ರಗಳು. ಅದು ಬೇಗ ಈ ಶೋಧನೆಗಳ ಟೈಮ್ನಲ್ಲಿ ಬೇಗ ಒಳಗಾಗ್ತೀವಿ. ಯೇಸು ಶಿಷ್ಯರ ಜೊತೆ ಹೋಗ್ಬೇಕಾದ್ರೆ ನೋಡಿ, ಬಿರುಗಾಳಿ ಬಂತು. ಬಿರುಗಾಳಿ ಅಲ್ಲಿ ಯೇಸು ಕಂಫರ್ಟೇಬಲ್ ಆಗಿತ್ತು. ಬೈಬಲ್ ಹೇಳ್ತಾ ಇದೆ ಯೇಸು ಅಲ್ಲಿ ನಿದ್ರೆ ಮಾಡ್ತಿದ್ರು ಅಂತ. ಪ್ರಿಯರೇ, ಇದು ನೆಗೆಟಿವ್ ಅಲ್ಲ, ಇದು ಪಾಸಿಟಿವ್. ಅಲ್ಲಿ ನಿದ್ರೆ ಮಾಡ್ತಿದ್ರು ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಶಿಷ್ಯರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು. ಈ ಶಿಷ್ಯರು ಏನ್ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು, ಏಸೆ ನಿಮ್ಗೆ ನನ್ ಗೊಡವೆ ಇಲ್ವಾ, ನೀವು ನೋಡಿದ್ರೆ ನಿದ್ರೆ ಅವಾಗ ಏಸೆ ಹೇಳುವ, ಅಲ್ಲ ನಾನ್ ನಿಮ್ಗೆ ತೊಂದ್ರೆ, ನಂತರ ನೀವು ನಿದ್ರೆ ಮಾಡ್ಬೋದಲ್ಲ, ನೀವ್ ಕಂಗಲಾಗಿ ಹೋಗಿದ್ದೀರಿ, ಎಲ್ಲಿದೆ ನಿಮ್ ವಿಶ್ವಾಸ? ಅದು ತೋರ್ಸಕ್ಕೆ ಏಸಾಮಿಯಲ್ಲಿ ನಿದ್ರೆ ಮಾಡಿದ್ರು ಹೊರತು ಏನೋ ಏಸಾಮಿ ಶಿಷ್ಯರ ಬಗ್ಗೆ ಕಳವಳ ಇಲ್ಲ, ಗೊಡವೆ ಇಲ್ಲ ಅಂತ ತೋರ್ಸಕ್ಕಲ್ಲ. ನಂತರಾನೇ ನೀವು ವಿಶ್ವಾಸದಿಂದಿರ್ಬೇಕು. ಎಂತ ಸಂಕಟ, ಶೋಧನೆ, ಬಿರುಗಾಳಿ ಬಂದ್ರು ಕೂಡ ನೀವು ನಿಮ್ಮ ನಿದ್ರೆ ಯಾರು ಕೆಡಿಸಬಾರ್ದು. ಕೆಲವರಿಂದ ನಮ್ ನಿದ್ರೆನೇ ಬರಲ್ಲ. ನಿದ್ರೆ ಬರೋದು ಯಾರ ಕಾರಣ? ನೀನೇ ಕಾರಣ. ಎಲ್ಲ ತಲೆಯಲ್ಲಿ ಹಾಕೊಳ್ತೀಯ ನೀನು, ಆಮೇಲೆ ಅವಿಶ್ವಾಸಕ್ಕೊಳಗಾಗ್ತೀಯ ನೀನು, ಅದು ನೀನ್ ಕಾರಣ. ಅದಕ್ಕೆ ಏಸಾಮಿ ತೋರ್ತಾರೆ, ನೀನ್ ನಿದ್ರೆ ಕೆಡ್ಲಿಕ್ಕೆ ನೀನೇ ಕಾರಣ. ಕೆಲವರಿಗೆ ನಮ್ ನಿದ್ರೆನೇ ಬರಲ್ಲ. ಒಳ್ಳೇದಾಯ್ತು, ನೀನೇ ಕಾರಣ ಅದಕ್ಕೆ ನಿದ್ರೆ ಬರಲ್ಲ ಅಂತ ಹೇಳಿದ್ರೆ. ಅದಕ್ಕೆ ಏಸಾಮಿ ಅಲ್ಲಿ ನಿದ್ರೆ ಮಾಡ್ತಿದ್ದಾರೆ. ಬಿರುಗಾಳಿ ಬಂದ್ರು ನಿದ್ರೆ ಮಾಡ್ತಿದ್ದಾರೆ. ಯಾಕೆ? ನನ್ನ ತಂದೆ ದೇವರಿದ್ದಾರೆ, ಕಾಪಾಡ್ತಾರೆ. ನಾನ್ಯಾಕೆ ಕಳವಳಗೊಳ್ಬೇಕು, ನಾನೇಕೆ ಟೆನ್ಷನ್ ತಗೋಬೇಕು? ಆದ್ರಿಂದ ನಮ್ ಜೀವಿತದಲ್ಲೂ ಕೂಡ ಬಿರುಗಾಳಿ ಬಂದ್ರೆ, ಕಷ್ಟ ಬಂದ್ರೆ ಕಂಫರ್ಟೇಬಲ್ ನಿದ್ರೆ ಕೆಡಿಸುವಂತದ್ದಲ್ಲ. ತಂದೆ ದೇವರಿದ್ದಾರೆ, ಅವರೇ ಬರ್ಲಿಕ್ಕೆ ಬಿಡ್ತಾರೆ ಈ ಸಂಕಟ ಶೋಧನೆಗಳು. ನಾನ್ಯಾಕೆ ಭಯಪಡ್ಬೇಕು? ಅದಕ್ಕೆ ನೋಡಿ, ನಮ್ ಜೀವನದಲ್ಲಿ ಅದೇ ಏನ್ ಗೊತ್ತಾ, ಈ ಅಸ್ಥಿರತೆ ಎಂಬುದುಂಟಲ್ಲ, ಅದು ನಾವೇ ಬರಮಾಡ್ಕೊಳ್ಳೋದು ಅಸ್ಥಿರತೆ. ಈ ಲೋಕದಲ್ಲಿ ಹೆಂಗಪ್ಪ ಜೀವನ ಮಾಡೋದು? ಮಕ್ಕಳಾದ್ರೆ ಆ ಮಕ್ಕಳನ್ನ ಹೇಗೆ ಅದಕ್ಕೋಸ್ಕರ ಮಕ್ಕಳು ಬಲಿಯಾಗ್ತಾರೆ ನೋಡಿ. ನಮ್ಮ ಅವಿಶ್ವಾಸದಿಂದ, ಗೊತ್ತೈತಲ್ಲ, ಈ ನಮ್ಮ ಭಯದಿಂದ ಬಲಿಯಾಗೋದು ಹುಟ್ಟದ ಮಕ್ಕಳು. ಇನ್ನೂ ಹುಟ್ಟಿಲ್ಲ ಮಕ್ಕಳು. ಇಲ್ಲಪ್ಪ, ಮಕ್ಕಳು ಹುಟ್ಟಿದ್ರೆ ನಮ್ಗೆ ತೊಂದರೆ ಆಗುತ್ತೆ. ಆ ಮಕ್ಕಳನ್ನ ಯಾರು ಪೋಷಣೆ ಮಾಡೋದು? ಎಜುಕೇಶನ್ ಕೊಡೋದು ಯಾರು? ಮಕ್ಕಳೇ ಬೇಡ ಅಂತ ಎಂತ ತೀರ್ಮಾನಕ್ಕೆ ಬರ್ತೀವಿ ನಾವು. ಒಂದು ಪಾಪಕ್ಕೆ ಇನ್ನೊಂದು ಪಾಪ ಕಟ್ಕೊಳ್ಳೋದು, ಅದರಿಂದ ಮತ್ತೊಂದು ಪಾಪ ಕಟ್ಕೊಳ್ಳೋದು ನೋಡಿ. ಅವಿಶ್ವಾಸ, ಅಪನಂಬಿಕೆ, ನಿರೀಕ್ಷೆ ಇಲ್ದಿರುವಂತದ್ದು, ಇದೂ ಒಂದು ಪಾಪನೇ. ಈ ಪಾಪದಿಂದಾಗಿ ಏನು ಘೋರ ಪಾಪಕ್ಕೆ ಒಳಗಾಗ್ತೀವಿ ನಾವು. ಮಕ್ಕಳು ಬೇಡ, ಸಂಸಾರ ಬೇಡ, ಕುಟುಂಬ ಬೇಡ, ನಾನು ಹಿಂಗೆ ಇರ್ತೀನಿ. ಹಿಂಗೆ ಇದ್ರೆ ಚೆನ್ನಾಗಿರ್ತೀಯ ನೀನು? ಹಿಂಗೆ ಇದ್ರೆ ನಿನ್ಗೇನು ಕ್ಯಾನ್ಸರ್ ಬರುದಿಲ್ವಾ? ಇನ್ನೇನು ನಿನ್ ರೋಗಗಳು ಬರುದಿಲ್ವಾ? ಅವಾಗೇನ್ ಮಾಡ್ತೀನಿ ನೀನು? ನೆಣಕೊಂಡು ಸಾಯ್ತೀಯ? ಅದಕ್ಕೆ ಏಸಾಮಿ ನೋಡಿ, ಅಲ್ಲಿ ಬಿರುಗಾಳಿ ಸುಂಟರಗಾಳಿ ಬಂದ್ರು ಕೂಡ ಕಂಫರ್ಟೇಬಲ್ ಆಗಿದ್ರು. ಯಾವ ಟೆನ್ಷನ್ಗೆ ಒಳಗಾಗಲಿ. ಯಾಕೆ ಟೆನ್ಷನ್ಗೆ ಒಳಗಾಗಿ ಮಾಡೋದೇನ್ ನಾವು? ಟೆನ್ಷನ್ಗೆ ಒಳಗಾಗಿ ಟೆನ್ಷನ್ ಮಾಡಿ ಕೂಡಲೇ ಸಮಸ್ಯೆಗಳು ಬಗೆಹರಿಸಲ್ಪಡ್ತಾವ? ಧೈರ್ಯ ಆಗಿರ್ಬೇಕು, ಧೈರ್ಯ ತುಂಬಬೇಕು ನೋಡಿ. ಒಬ್ಬ ರಾಜ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವನೇನ್ ಮಾಡ್ತಾನೆ? ಅವನು ಗೊತ್ತಿತ್ತು ನನ್ನ ಸಣ್ಣದು ಸೈನ್ಯ, ಸೋತೋಗ್ತೀವಿ ಅಂತ. ಆದ್ರಿಂದ ರಾಜ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಟಾಸ್ ಹಾಕ್ತಾನೆ. ಟಾಸ್ ಹಾಕಿ ಒಂದು ನಾಣ್ಯ ಕೇಳ್ತಾನೆ ಸೈನಿಕರಿಗೆ, ಹೆಡ್ ಟೈಲ್ ಅಂತ. ಆಮೇಲೆ ನೋಡಿದ್ರೆ ಹೆಡ್ ಅಂತಾರೆ, ಹೆಡ್ಡೇ ಬೀಳುತ್ತೆ. ನೋಡಿ, ಜಯ ಖಂಡಿತ ನಮಗೆ, ದೇವ್ರು ತೋರ್ಸ್ಕೊಟ್ಟಿದ್ದಾರೆ ಜಯ, ನೀವ್ ಏನ್ ಹೆದರ್ಬೇಡ್ರಿ, ಧೈರ್ಯವಾಗಿ ಹೋಗಿ ಹೋರಾಡಿ, ಜಯ ನಮ್ದು, ಆವಾಗಲೇ ತೋರ್ಸ್ಕೊಟ್ಟಿದ್ದಾರೆ ದೇವ್ರು ಅಂತ. ಹೋದ್ರು, ವೀರಾವೇಶದಿಂದ ಕಾದಾಡಿದ್ರು, ಜಯ ಪಡೆದ್ರು. ಆಮೇಲೆ ರಾಜ ತೋರಿಸ್ತಾನೆ ಆ ನಾಣ್ಯ, ಎರಡು ಕಡೆ ಹೆಡ್ಡೇ ಇರೋದು ಅಲ್ಲಿ, ಗೊತ್ತೈತಲ್ಲ? ಎರಡು ಕಡೆ ಎರಡು ನಾಣ್ಯ ಇಟ್ಕೊಂಡಿದ್ದ. ಎರಡು ಕಡೆ ಹೆಡ್, ಎರಡು ಕಡೆ ಟೈಲ್. ಅವ್ರ ಟೈಲ್ ಅಂದ್ರೆ ಇನ್ನೊಂದು ನಾಣ್ಯ ಆಗ್ತಿದ್ದ ಅವನು. ಯಾಕಂದ್ರೆ ಎರಡು ಬದಿಯಲ್ಲಿ ಕೂಡ ಒಂದೇ, ಅದು ಹೆಡ್ಡೇ ಇರೋದು ಅಥವಾ ಟೈಲೇ ಇರೋದು, ಗೊತ್ತೈತಲ್ಲ? ಬಟ್ ಇವ್ರಿಗೇನಾಗಿದೆ ಅಂತ ಹೇಳಿದ್ರೆ, ಓ ನಮ್ ಜಯ ಸಿಗ್ತದೆ ಅಲ್ವಾ, ಆಗದೆ ಹೋರಾಟ ಮಾಡೋಣ ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಅಲ್ಲಿತ್ತು. ಒಂದು ವೇಳೆ ಹೆಡ್ ಟೈಲ್ ಬಂದಿದ್ರೆ ಅಲ್ಲಿ, ಅಯ್ಯೋ ನಾವು ಸೋತ ಆ ಒಂದು ಅಪನಂಬಿಕೆನೇ ಸೋಲ್ತಾ ಇದ್ರು ಇವರು. ಅಂದ್ರೆ ಆತರ ಬೇಕು ನಮ್ಮಲ್ಲಿ, ಆತ್ಮವಿಶ್ವಾಸ ಅಂತ ಬೇಕು. ಈ ಸಂಕಟ ಶೋಧನೆಗಳಲ್ಲಿ ಆತ್ಮವಿಶ್ವಾಸ ಬೇಕು. ದೇವರಿದ್ದಾರೆ, ನಮ್ಗೆ ಜಯ ಕೊಡ್ತಾರೆ.
ಮತ್ತು ಯಾವ ನಮ್ಗೆ ಶಕ್ತಿ ಮೀರುವ ಸಂಕಟ ಶೋಧನೆ ದೇವ್ರು ಒಳಪಡಿಸುವುದಿಲ್ಲ. ಇದೆಲ್ಲ ಪಾಸಿಟಿವ್ ಥಿಂಕಿಂಗ್ ನಮ್ಗೆ ಇರ್ಬೇಕು. ಅಯ್ಯೋ ಕೆಲವರು ಅಯ್ಯೋ ಬುಡನಾಶವಾದೇವೋ, ಎಲ್ಲ ಹೋಯ್ತು, ಕಿತ್ತೋಯ್ತು, ಏನು ಬದುಕುವ ದಾರಿನೇ ಇಲ್ಲ. ಒಂದ್ಸತಿ ನಾನು ಹೇಳಿದ್ದೇನೆ ನಿಮ್ಗೆ, ನಾ ಕಡೂರಿನಲ್ಲಿ ಇರ್ಬೇಕಾದ್ರೆ ಒಂದು ಕಾಲೇಜ್ ಹುಡುಗಿ, ಅವಳು ಬಂದು ಕ್ರಿಶ್ಚಿಯನ್ ಅಲ್ಲ, ಅವಳು ಕ್ಯಾಂಡಲ್ ಕೇಳಿದ್ಲು, ನಾನು ಕೊಟ್ಟೆ, ಹಚ್ಚಿಬಿಟ್ಟು ಚರ್ಚಲ್ಲಿ ಹೋಗಿ ಜೋರು ಅಳ್ತಿದ್ಲು. ನಾನು ಕೇಳಿ ಯಾಕೆ ಅಳ್ತೀಯ ಅಂತ ಕೇಳಿದಾಗ ಹೇಳಿದ್ಲು, ನನಗೆ ಬದುಕುವ ದಾರಿನೇ ಇಲ್ಲ, ಎಲ್ಲ ದಾರಿ ಬಂದಾಗಿದೆ, ಒಂದೇ ಒಂದು ದಾರಿ ಆತ್ಮಹತ್ಯೆ. ನೋಡಿ ಹೇಗೆ ಸಂಕಟ ಶೋಧನೆಗೊಳಗಾಗಿದ್ಲು ಅವಳು. ಬಟ್ ನಾನು ಏನ್ ಹೇಳಿದೆ, ನೀನು ಬದುಕ್ಬೇಕು ಅಂತ ನಿನಗಾಗಿ ಒಬ್ರು ಪ್ರಾಣ ಕೊಟ್ಟಿದ್ದಾರೆ, ನೀನ್ ಜೀವಿಸ್ಬೇಕು. ಮತ್ತೆ ನಿನ್ಗೆ ಯಾಕೆ ಆತ್ಮಹತ್ಯೆದ ಚಿಂತೆ ಬಂತು, ಸಾಯು ಯಾಕೆ ಚಿಂತೆ ಬರ್ತಾ ಇದೆ? ಆದ್ರೆ ಯಾರು ಅಂತ ಶಿಲ್ಬೆ ತೋರಿಸಿ ಹೇಳಿದೆ, ಯೇಸು ನಿನಗಾಗಿ ನೀನ್ ಬದುಕ್ಬೇಕಂತ ಪ್ರಾಣ ಕೊಟ್ಟಿದ್ದಾರೆ ಅವರು. ನಾನು ಕ್ರಿಶ್ಚಿಯನ್ ಅಲ್ಲ. ಅವಾಗ ನಾನು ಹೇಳಿದೆ, ಯೇಸು ಶಿಲ್ಬೆ ಸಾಯಬೇಕಾದ್ರೆ ಯಾವ ಕ್ರಿಶ್ಚಿಯನ್ ಇರ್ಲಿಲ್ಲ. ಅವ್ರು ಯಹೂದ್ಯ ಮತದಲ್ಲಿ ಹುಟ್ಟಿ ಬೆಳೆದು ಅದೇ ಮತದಲ್ಲಿ ಅವಳು ಮರಣ ಹೊಂದಿ ಸಮಾಧಿ ಆಗಿದ್ದು ಯಹೂದ್ಯ ಮತದಲ್ಲಿ. ಒಬ್ಬ ಕ್ರಿಶ್ಚಿಯನ್ ಇರ್ಲಿಲ್ಲ. ಯೇಸನ್ ಸತ್ತಿದ್ಯಾರಿಗೆ? ಇಡೀ ವಿಶ್ವದ ಸಕಲ ಜನರಿಗೆ. ಅದ್ರಲ್ಲಿ ನೀನು ಕೂಡ ಬಂದಿರ್ತೀಯ. ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ನೀನ್ ಬದುಕ್ಬೇಕಂತ. ಅದಕ್ಕೆ ಯೇಸು ಹೇಳ್ತಾರೆ, ಕಷ್ಟಪಡೋದು ನನ್ ಬಳಿಗೆ ಬನ್ನಿ. ನೀ ಯೇಸು ಹತ್ರ ಹೋಗಲ್ಲ, ನಿನ್ ಸಮಸ್ಯೆ ಯೇಸುಗೆ ಹೇಳು. ನೋಡಿ, ಆ ಯೇಸು ನಿನ್ ಪರಿಹರಿಸ್ತಾರೆ. ಆ ಪಾಸಿಟಿವ್ ಥಿಂಕಿಂಗ್. ಅವಳು ಕಣ್ಣೀರೆಲ್ಲೋ ಐತೆಲ್ಲೋ ಗೊತ್ತಿಲ್ಲ. ಹೌದಾ, ಜೀಸಸ್ ನನಗೆ ಲೈಫ್ ಕೊಟ್ಟಿದ್ದಾರ, ನಮ್ಮ ಸಮಸ್ಯೆ ಬಗೆಹರಿಸ್ತಾರ? ಅವಳಿಗೆ ಆ ಪಾಸಿಟಿವ್ ಯೇಸಲ್ಲಿ ವಿಶ್ವಾಸ ಬಂದ್ಬಿಡುದು. ಕಣ್ಣೀರೆಲ್ಲೋ ಐತೋ ಗೊತ್ತಿಲ್ಲ. ಸ್ವಲ್ಪ ದಿನದಲ್ಲಿ ಅವಳು ಹೇಳ್ತಾಳೆ, ಫಾದರ್ ನನ್ಗೆ ಈಗ ಚಿಂತೆನೇ ಇಲ್ಲ, ಎಲ್ಲ ಸಮಸ್ಯೆ ಬಗೆಹರಿಸಲ್ಪಟ್ಟಿತ್ತು ಯೇಸು ಕೃಪೆಯಿಂದ. ಈ ಹುಡುಗಿಗೆ ಸಮಸ್ಯೆ ಉಂಟು, ಪ್ರೇಯರ್ ಮಾಡಿ ಅಂತ ಹೇಳಿದವಳು. ನೋಡಿ, ಸಂಕಟ ಇಲ್ಲದಿದ್ರೆ ನೇಣಾಕೊಂಡು, ನಮ್ಗೆ ಎಷ್ಟೋ ಕ್ರಿಶ್ಚಿಯನ್ಗಳು ನೇಣಾಕೊಂಡು ಸಾಯಲ್ವಾ, ವಿಷ ಕುಡಿಯಲ್ವ? ಏನಕ್ಕೆ? ಸಣ್ಣ ವಿಷಯಗಳು ಇವ್ರನ್ನ ನೆಲ ಕಾಪಾಡಿಸ್ತವೆ. ಅವಿಶ್ವಾಸ, ಅಪನಂಬಿಕೆ. ದೇವರಿದ್ದಾರೆ, ದೇವ್ರು ನಮ್ಗೆ ಶಕ್ತಿ ಮೀರಿದ ಶೋಧನೆಗೊಳಪಡಿಸಲ್ಲ. ಆಮೇಲೆ ಎರಡನೇದಾಗಿ ಏನಂತ ಹೇಳಿದ್ರೆ, ದೇವ್ರು ನಮ್ಗೆ ಸಂಕಟ ಶೋಧನೆಗಳು ಬಿಡುವಾಗ ಅದರಿಂದ ತಪ್ಪಿಸಿಕೊಳ್ಳೋ ದಾರಿ ಅವರೇ ತೋರಿಸ್ಕೊಡ್ತಾರೆ. ಅದಕ್ಕೆ ಕ್ಲೋಸಸ್ ಒನ್ ಡೋರ್ ಓಪನ್ಸ್ ಅನದರ್. ಒಂದ್ ಬಾಗಿಲು ಮುಚ್ಚಿದ್ರೆ ಇನ್ನೊಂದು ಬಾಗಿಲು ತೆರೀತಾರೆ. ನಾನ್ ಹೇಳ್ತಿರೋದು ಒಂದಲ್ಲ 10 ಬಾಗಿಲು ತೆರೀತಾರೆ. 10 ಬಾಗಿಲು, ಅದ್ ನಾನ್ ಹೇಳ್ತಿರೋದು. ಅಂತ ಒಳ್ಳೆ ದೇವ್ರು ನಮ್ದು. ಮತ್ತೆ ಯಾಕೆ ನಾವು ಭಯ ಪಡ್ಬೇಕು ಸಂಕಟ ಶೋಧನೆಗೆ? ಏನೋ ಸಮಸ್ಯೆ ಆದಾಗ. ಅದರಿಂದ ತಪಸ್ ಕಾಲದಲ್ಲಿ ನಮ್ಗೆ ಈ ಸಂಕಟ ಶೋಧನೆಗಳು ಯಾಕೆ ಬರ್ತವೆ, ನಾವ್ ಯಾಕೆ ನಮ್ಮನೆ ಒಳಪಡಿಸುವುದಂತ ಹೇಳಿದ್ರೆ, ಇದರಿಂದ ಎಷ್ಟೋ ಪಾಠ ನಾವು ಕಲಿತೀವಿ, ಜಯ ಹೊಂದ್ತೀವಿ ನಾವು. ಆವಾಗ ಏನಾಗ್ತದೆ, ಪವಿತ್ರಾತ್ಮರ ತುಂಬಿದ ವ್ಯಕ್ತಿಗಳು ನಾವು ಆಗ್ತೀವಿ, ಬಲವುಳ್ಳ ವ್ಯಕ್ತಿಗಳು, ನಿಜವಾದಂತ ವೀರರು ನಾವು ಆಗ್ತೀವಿ, ವಿಶ್ವಾಸದಲ್ಲಿ ವೀರರಾಗ್ತೀವಿ ನಾವು, ಬೇರೆಯವರಿಗೆ ಮಾರ್ಗದರ್ಶಕರಾಗ್ತೀವಿ, ಎಕ್ಸಾಂಪಲ್ ಆಗ್ತೀವಿ ನಾವು. ಇನ್ನೊಬ್ರು ಹೇಳಿಬೋದು, ನಾನು ಈ ತರ ಜಯಿಸಿದೆ, ನಿನಗೂ ಆಗುತ್ತೆ ಅಂತ ಬೇರೆಯವರು ಕೂಡ ನಾವು ಹೇಳ್ಬೋದು. ಇಲ್ಲಿ ನಾವೇ ಸೋತೋಗ್ಬಿಟ್ರೆ ಇನ್ನೊಬ್ರು ಹೆಂಗೆ ಹೇಳಕ್ಕಾಗುತ್ತೆ ಅಂತ. ಅದರಿಂದ ಯೇಸು ಜಯ ಹೊಂದಿದ್ರು, ಮತ್ತೆ ಯೇಸು ನಮಗೂ ಕೂಡ ಜಯ ಹೊಂದೋ ಮಾರ್ಗ ತೋರಿಸ್ಕೊಟ್ರು. ಅದನ್ನೇ ಹೇಳ್ತಾರೆ, ಜಯ ಹೊಂದಿದ್ದ ನಾನು ತಂದೆ ಸಿಂಹಾಸನದಲ್ಲಿ ಕೂತಿರುವಾಗ ನೀನು ಜಯ ಹೊಂದು ನನ್ನ ಸಿಂಹಾಸನದಲ್ಲಿ ಕೂತ್ಕೊಳ್ಳೋ ಹಕ್ಕು ಅಧಿಕಾರ ಕೊಡ್ತೇನೆ. ಪ್ರಕಟಣೆ 3:21. ಅದರಿಂದ ಪ್ರಿಯರೇ, ಈ ತಪಸ್ಕಾಲದಲ್ಲಿ ನಾವು ವೀರರಾಗ್ಬೇಕು. ಗೊತ್ತಾಯ್ತಲ್ಲ? ಆಗತ್ತೆ, ನನ್ನ ಶರೀರ ನನ್ನ ಏನ್ ಕೇಳುತ್ತೆ. ಉಪವಾಸ ಅಂದ್ರೆ ಉಪವಾಸ ಮಾಡ್ತೇನೆ, ನನ್ನ ಶರೀರ ನಾನು ಹೇಳ್ದಂಗೆ ಕೇಳಬೇಕು. ಇವತ್ತು ಏನ್ ತಿನ್ನಲ್ಲ, ಕುಡಿಯಲ್ಲ, ಇವತ್ತು ತುಂಬಾ ಪ್ರೇಯರ್ ಮಾಡ್ತೀನಿ, ಮಧ್ಯರಾತ್ರಿ ಎದ್ದು ಪ್ರೇಯರ್ ಮಾಡ್ತೀನಿ. ಯಾಕೆ? ನನ್ನ ಶರೀರ ನಾನು ಹೇಳ್ದಂಗೆ ಕೇಳಬೇಕಲ್ವಾ? ಶರೀರ ಹೇಳ್ದಂಗೆ ನಾವು ಕೇಳುದಾ? ಇಲ್ಲ. ಶರೀರದ ಆಸೆಗಳನ್ನ ದಮನ ಮಾಡುದಂದ್ರೆ ಯಾತಕ್ಕೆ ಅಂದ್ರೆ, ನಾವು ಪವರ್ ಉಂಟು, ನಮ್ಗೆ ಮಾಡ್ಲಿಕ್ಕೆ ಆಗತ್ತೆ. ನಾವು ಹೇಳ್ದಂಗೆ ಶರೀರ, ಆವಾಗಲೇ ಪಾಪಗಳು ಕಂಟ್ರೋಲಿಗೆ ಬರ್ತವೆ. ನಾವು ಶರೀರ ಹೇಳ್ದಂಗೆ ಕೇಳೋದಾದ್ರೆ ನಾವು ಪಾಪಕ್ಕೆ ಗುಲಾಮರಾಗ್ತೀವಿ. ಅದರಿಂದ ಯೇಸು ನೋಡಿ ಶರೀರವನ್ನ ಕಂಟ್ರೋಲ್ ಅಲ್ಲಿ ಇಟ್ಟಿದ್ರು, ಹತೋಟಿಯಲ್ಲಿ ಇಟ್ಟಿದ್ರು. 40 ದಿನ ಉಪವಾಸ, 40 ದಿನ ಏನ್ ತಿಂದಿಲ್ಲ, ನನ್ನ ಶರೀರ ನಾನು ಹೇಳ್ದಂಗೆ ಕೇಳುತ್ತೆ. ಇಲ್ಲಿ ನಾವು ತಿಂತೀವಿ, ಕುಡಿತೀವಿ, ಗಮ್ಮತ್ ಮಾಡ್ತೀವಿ ಅಂದ್ರೆ ಶರೀರ ಹೇಳ್ದಂಗೆ ನಾವು ಕೇಳ್ತೀವಿ. ಉಲ್ಟಾ ಇಲ್ಲ, ನಾವ್ ಹೇಳ್ದಂಗೆ ನಮ್ ಶರೀರ ಕೇಳಬೇಕು. ಅದು ನಮ್ಮ ಕೈಯಲ್ಲಿರ್ಬೇಕು. ಅದರಿಂದ ಶರೀರದ ಆಸೆಗಳನ್ನೆಲ್ಲ ದಮನ ಮಾಡುವಂತ ಪವರ್ನ, ಅವಾಗ ಪಾಪ ಜಯಿಸ್ತೀವಿ ನಾವು. ಆ ಕೃಪೆಗಾಗಿ ನಾವು ಬೇಡ್ಕೊಳ್ಳೋಣ. ತಂದೆ, ನಿಮ್ಗೆ ಸ್ತೋತ್ರವಾಗಲಿಯಪ್ಪ ತಂದೆ. ಈ ತಪಸ್ ಕಾಲಕ್ಕಾಗಿ ನಿಮ್ಗೆ ಸ್ತೋತ್ರವಾಗಲಿ. ಈ ತಪಸ್ ಕಾಲದಲ್ಲಿ ಹೇಗೆ ಯೇಸು ಸ್ವಾಮಿ ಉಪವಾಸ ವ್ರತ ಮಾಡಿ ಹೇಗೆ ಅವರು ಪವಿತ್ರಾತ್ಮ ಶಕ್ತಿಯಿಂದ ಸೈತಾನ ಜಯಿಸಿದ್ರು, ಪಾಪ ಜಯಿಸಿದ್ರು, ಮರಣ ಜಯಿಸಿದ್ರು, ಎಲ್ಲ ಶೋಧನೆ ಜಯಿಸಿದ್ರು, ಹಾಗೆ ನಮ್ಮ ಜೀವಿತದಲ್ಲೂ ಕೂಡ
ಆ ಪವಿತ್ರಾತ್ಮರ ಶಕ್ತಿ ಕೃಪೆಯಿಂದಾಗಿ ನಾವೆಲ್ಲ ಶೋಧನೆಗಳನ್ನು ಜಯಿಸಿ ನಾವು ಪವಿತ್ರಾತ್ಮ ಹೇಳಿದಾಗೆ ಪವಿತ್ರಾತ್ಮದ ನಾವು ವೀರರಾಗಿ ಇನ್ನು ವಿಶ್ವಾಸದಲ್ಲಿ ನಾವು ಬಾಳಿಕೆ ಬೇಕಾದ ಕೃಪೆಯನ್ನು ನಮ್ಗೆ ಅನುಗ್ರಹಿಸ್ತಾನೆ. ಪ್ರಭು ಯೇಸುವಿನ ಮುಖಾಂತರ ಪ್ರಾರ್ಥಿಸ್ತೇವೆ. ಸರ್ವಶಕ್ತ ದೇವರಾದ ಪಿತಾ ಸುತ್ತ ಪವಿತ್ರಾತ್ಮ ನಿಮ್ಮನ್ನ ಆಶೀರ್ವದಿಸಿ ಕಾಪಾಡಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಫಾದರ್. Thank you so much, Father. ಥ್ಯಾಂಕ್ ಯು ಮನ್ಸಿನಿಯರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು. ನೀವು ತುಂಬಾ ದೂರ ಪ್ರಯಾಣ ಮಾಡಿದ್ದೀರಾ. ಬಹುಶಃ ನಿಮ್ಮ ಧರ್ಮ ಕೇಂದ್ರದಿಂದ ಇದು ತುಂಬಾ ದೂರ ಇದೆ. ಕೊಳ್ಳೇಗಾಲ, ಮೋಸ್ಟ್ಲಿ ಅದು ಕೊಳ್ಳೇಗಾಲ ತಾಲೂಕಲ್ಲಿ ಇದೆ ಫಾದರ್. ಕಾಮಗೆರೆ, ಚಾಮರಾಜನಗರ ಡಿಸ್ಟ್ರಿಕ್ಟ್. ಸೊ ಸಬ್ಸ್ಟೇಷನ್ ಆಲ್ಮೋಸ್ಟ್ ಇದೆ. ತುಂಬಾ ಥ್ಯಾಂಕ್ ಯು. ಆ ಒಂದು ಪ್ರಯಾಣ, ಈ ಒಂದು ಬೋಧನೆ, ಈ ಸಮಯದಲ್ಲಿಯೂ ತಪಸ್ ಕಾಲ ಅಂದ್ರೆ ಇದು. ಹೆಚ್ಚೆಚ್ಚು ನೋಡಿ, ಈ ದುಬೈಗೆ ಹೋದವರು ಜಾಸ್ತಿ ಕೆಲಸ ಮಾಡ್ತಾರಂತೆ, ತುಂಬಾ ಹಣ ಸಿಗ್ತದೆ, ಅಲ್ಲಿಂದ ಲಾಭ ಪಡಿಬಹುದು ಅಂತ. ಹಾಗೆ ಈ ತಪಸ್ ಕಾಲದಲ್ಲಿ ನೀವು ಹೆಚ್ಚು ಪರಿಶ್ರಮ ಪಡ್ತಾ ಇದ್ದೀರಾ, ಅದೆಲ್ಲ ಕ್ರೋಢೀಕರಿಸ್ಕೊಳ್ತಾ ಇದ್ದೀರಾ ದೇವರ ಆಶೀರ್ವಾದವನ್ನ. ಸೊ ಅದು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವಿತಕ್ಕೆ ಹೆಚ್ಚು ಉಪಯೋಗಕ್ಕೆ ಬರ್ತದೆ. ಹೆಚ್ಚು ಆತ್ಮಗಳನ್ನ ಗಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಇವತ್ತಿನ ಬೋಧನೆ ಸಹ ತುಂಬಾ ಅದ್ಭುತ, ನನಗಿಷ್ಟ. ತಪಸ್ ಕಾಲದ ಬೋಧನೆ ನಂಗೆ ಬಹಳ ಇಷ್ಟ. ನೋಡಿ ಎಷ್ಟು ಸಿಂಪಲ್ ಪ್ರಯತ್ನ. ಯಾರೆಲ್ಲ ಶೋಧನೆಗೊಳಗಾದ್ರು ಅವರೆಲ್ಲರೂ ಜಯ ಹೊಂದಿದ್ರು. ಅದು ಮೋಶೆ ಇರ್ಲಿ, ಅದು ಜೋಸೆಫ್ ಇರ್ಲಿ. ನೋಡಿ, ಪ್ರಧಾನ ಮಂತ್ರಿ ಆಗ್ಬೇಕು ಅಂದ್ರೆ ನೇರವಾಗಿ ಅವ್ರ ತಂದೆ, ವೆರಿ ಈಸಿ ಫಾದರ್. ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಆದ್ಮೇಲೆ ರಾಜೀವ್ ಗಾಂಧಿ ಪ್ರಧಾನ ಮಂತ್ರಿ ಅದೇ ಈಸಿ. ನೆಕ್ಸ್ಟ್ ಪ್ರಯತ್ನ ಮಾಡಿದ್ರೆ ರಾಹುಲ್ ಆಗ್ಬೋದಾಗಿತ್ತು. ಅವೆಲ್ಲ ಈಸಿ, ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ಮಕ್ಳು ಪ್ರೈಮ್ ಮಿನಿಸ್ಟರ್ ಆಗೋದು ಅಷ್ಟೇನು ಕಷ್ಟ ಇಲ್ಲ. ಆದ್ರೆ ಜೋಸೆಫ್ ಯಾವ್ದೋ ನಾಡಿನಿಂದ ಅಲ್ಲಿಗೋಗಿ ಇದು ಭಿಕ್ಷಾಟನೆಗೆ ಮಾರಾಡಿದ್ರು, ಕೂಲಿ ಕೆಲ್ಸಕ್ಕೆ ಜೈಲಿಗೆ ಹೋದ. ಅಂತೇನೊಬ್ಬ ಪ್ರಧಾನಿ ಆಗ್ಬೇಕು ಅಂದ್ರೆ ಎಷ್ಟು ಶೋಧನೆಗೊಳಗಾಗ್ತೀವಿ ನಮ್ಮ ಜೀವಿತದಲ್ಲಿ, ಅಷ್ಟು ದೇವರ ಮಹಿಮೆಯನ್ನ ಕಾಣ್ತೀವಿ ಅಂತ ತುಂಬಾ ಸುಲಭವಾಗಿ ಅದ್ಭುತವಾಗಿ ಬೋಧಿಸಿದ್ರ. ಅದು ನಮ್ಗೆ ಬೇಕು. ಪ್ರಾರ್ಥನಾ ಜೀವಿತದಲ್ಲಿ ಇದ್ದೀವಿ ಅಂತೀವಿ, ನಮಗೆ ಶೋಧನೆಗಳೇ ಬಂದ್ರೆ ಭಯಪಟ್ಟು ಓಡೇ ಹೋಗ್ತೀವಿ ಫಾದರ್. ಎಷ್ಟೋ ಜನ ಈ ಕ್ಯಾರಿಸ್ಮೆಟಿಕ್ ಲೈಫ್ ನೇ ಬಿಟ್ಬಿಟ್ಟಿದ್ದಾರೆ, ಶೋಧನೆ ತಡಿಲಾರ್ದೆ, ಕಷ್ಟಗಳು ತಡಿಲಾರ್ದೆ. ಆದ್ರೆ ಅದನ್ನ ಜಯಿಸಿದ್ರೆ ಮುಂದೆ ನಮಗೆ ದೇವರೊಂದಿಗೆ ಸತ್ಸಂಬಂಧ ತುಂಬಾ ಬ್ಯೂಟಿಫುಲ್. ನನಗಂತೂ ಆತ್ಮಕ್ಕೆ ತುಂಬಾ ಹೃದಯಕ್ಕೆ ಹತ್ತಿರವಾಗ್ತು. ಇಂಥ ಅದ್ಭುತವಾದ ಬೋಧನೆ ಮುಖಾಂತರ ನಾವು ವಯಸ್ಸಾಗ್ತಾ ಇದ್ರು ವಿಶ್ವಾಸ ಕಳೆದುಕೊಳ್ಳದೆ ದೇವರೊಂದಿಗೆ ಇರ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀರಾ. ನಿಮ್ಮ ಎಲ್ಲ ಬೋಧನೆಗೆ ಒಂದು ಥ್ಯಾಂಕ್ಸ್. ನಿಮ್ಮ ಈ ಪ್ರಯತ್ನಗಳು ದೇವರೆಡೆಗೆ ಜನರನ್ನ ಕರೆತಿರುವಂತ ಪ್ರಯತ್ನದಲ್ಲಿ 100 ಮಡಿ ಫಲ ಸಿಗ್ಲಿ ಅಂತ, ಇದರೊಟ್ಟಿಗೆ ನಿಮಗೂ ಬೇಕಾದಂತ ಆರೋಗ್ಯ ಭಾಗ್ಯ ಮತ್ತೆಲ್ಲ ಈ ಜೀವನದಲ್ಲಿ ಬರುವಂತ ಶೋಧನೆಗಳನ್ನ ಜಯಿಸುವಂತ ಶಕ್ತಿಯನ್ನ ಕೊಡ್ಲಿ. ಪವಿತ್ರಾತ್ಮರ ಸದಾ ನಿಮ್ಮನ್ನ ಮುನ್ನಡೆಸಲಿ. ತಾಯಿ ಮರಿಯಳು ನನ್ನ ಮಾತೆ ಸದಾ ನಿಮಗಾಗಿ ಭಿನ್ನಯಿಸಿ ನಿಮ್ಮ ಕಾರ್ಯದಲ್ಲಿ ಸಫಲತೆ ನೀಡ್ಲಿ ಅಂತ ಪ್ರಾರ್ಥಿಸ್ತೇನೆ. ನನ್ನ ತಂಡದ ಕುಟುಂಬದ ಪರವಾಗಿ ನಿಮಗೆ ಒಂದು ಬಿಗ್ ಥ್ಯಾಂಕ್ಸ್ ಮನ್ಸಿನಿಯರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. Thank you so much, Father. ಪ್ರಿಯರೇ, ಈ ನಮ್ಮ ಪೂಜ್ಯ ಗುರುಗಳು ತಡವಾದ್ರೂ ಬಂದು ಅದ್ಭುತವಾಗಿ ನಮಗೆ ಬೋಧನೆಯನ್ನ ನೀಡಿದ್ದಾರೆ. ಅದು ನಾವು ಕೇಳಿರುವ ಬೋಧನೆಗಳೇ. ಜೋಸೆಫ, ಮೋಶೆ ಅಂದ್ರೆ ಕೇಳಿದೀವಿ, ಆದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ವಿವರಿಸ್ತಾ ಇದ್ದಾರೆ. ಶೋಧನೆಯಿಂದ ಶೋಧನೆಯಿಂದ ಮಾತ್ರ ನಾವು ನೈಜ ಮುಕ್ತಿಯನ್ನ ಪಡೀಲಿಕ್ಕೆ ಸಾಧ್ಯ, ಅಂದ್ರೆ ಕೀರ್ತಿಯನ್ನ ಪಡೀಲಿ. ನಮ್ ಜೀವಿತದಲ್ಲಿ ನೋಡಿ, ಕುಟುಂಬ ಇರ್ಬೋದು, ನಾವು ಕೆಲಸ ಮಾಡೋ ಸ್ಥಳದಲ್ಲಿ ಎಷ್ಟು ಶೋಧನೆ ಬರ್ತವೆ, ನಾವು ಗಲಿಬಿಲಿ ಆಗ್ತೀವಿ, ನಾವು ಪೇಚಾಡ್ತಾ ಇರ್ತೀವಿ. ಎಷ್ಟೋ ಬಾರಿ ನನಗ್ ಗೊತ್ತು, ಅನೇಕರು ಮಚಡ ಬ್ರದರ್ ಒಂದಿಗೆ ಶೇರ್ ಮಾಡೋರು ಕೇಳಿದೀನಿ ನಾನು. ಬ್ರದರ್ ಯಾಕೆ ಬ್ರದರ್, ಅವರು ತುಂಬಾ ಕನ್ಸೋಲ್ ಮಾಡ್ತಾರೆ, ಪ್ಲಸ್ ಸಾಂತ್ವನ ನೀಡ್ತಾರೆ. ಪ್ರೇರೆ ಇದೆ ಆ ಒಂದು ಶೋಧನೆಗೆ ಮುಂದೆ ನಮಗೆ ಜಯ, ಬರೀ ಕೇವಲ ಜಯ ಅಲ್ಲ, ಅದರಿಂದ ಅದ್ಭುತವಾದಂತ ಒಂದು ಸಾಧನೆಯನ್ನ ನಾವು ಮಾಡ್ತೀವಿ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರತಿ ಶೋಧನೆಯು ನಮಗೆ ಒಂದೊಂದೇ ಸ್ಟೆಪ್ಸ್ ದೇವರ ಬಳಿಗೆ ಹೋಗ್ಲಿಕ್ಕೆ, ಅವರೊಂದಿಗೆ ಆನಂದಿಸ್ಲಿಕ್ಕೆ ಅನ್ನೋದನ್ನ ಅರ್ಥಕೊಂಡು ಈ ತಪಸ್ ಕಾಲದಲ್ಲಿ ಒಂದು ಅದ್ಭುತವಾದ ಜೀವನ ನಡೆಸೋಣ. ಬರುವಂತ ಶೋಧನೆಗಳೇನೇ ಇರ್ಲಿ ಅದೆಲ್ಲವನ್ನ ಪಾಸಿಟಿವ್ ಆಗಿ ತಗೊಂಡು ನೋಡಿ, ಗುರುಗಳು ಒಂದು ಬ್ಯೂಟಿಫುಲ್ ಆಗಿ ಹೇಳಿದ್ರು, ಯೇಸು ಸ್ವಾಮಿ ಅಂತ ಸ್ವರ್ಗದಲ್ಲೇ ಮಜಾ ಮಾಡ್ಬೋದಾಗಿತ್ತು, ಆದ್ರೆ ಅವ್ರು ಬಂದಂತ ಪರಿಸ್ಥಿತಿ, ಅಲ್ಲಿಂದ ಸಾಯುವವರೆಗೂ ಅವ್ರು ಅನುಭವಿಸಿದ ರೀತಿ, ಕೊನೆಗೆ ನೋಡಿ ಮತ್ತೆ ಕೇವಲ ಅವರು ಸ್ವರ್ಗಕ್ಕೆ ಹೋಗೋದಲ್ಲ, ನಮ್ಮಂತ ಪಾಪಿಗಳಿಗೂ ದಾರಿ ಮಾಡ್ಕೊಟ್ರು. ಅದೇ ಪ್ರಿಯರೇ ಪ್ರಾರ್ಥನೆಯ ಜೀವಿತ ಅಂದ್ರೆ. ಕೇವಲ ನಾನೊಬ್ಬ ಮುಕ್ತಿ ಹೊಂದೋದಲ್ಲ, ಇತರರು ನಮ್ಮನ್ನು ನೋಡುವಂತ ಇತರರು ಸಹ ಪ್ರಭು ಕ್ರಿಸ್ತರನ್ನ ಕಾಣುವಂತೆ ನಾವು ಪ್ರೇರೇಪಿಸಬೇಕು. ಸಮಯದಲ್ಲಿ ಪ್ರಾರ್ಥಿಸೋಣ. ನಮ್ಮ ಈ ನವೀಕರಣ ಜೀವನ ವ್ಯರ್ಥವಾಗದಂತೆ, ಎಲ್ಲಿಯೂ ನಾವು ನಿರಾಶೆಗೊಳ್ಳದಂತೆ, ಅನೇಕರು ನಮ್ಮೊಂದಿಗಿದ್ದವರು
ನಿರಾಶೆಯಿಂದಲೇ ದೂರವಾದ್ರು, ಮರಿಯನ್ ಸ್ಟಾರ್ನ ಬಿಟ್ಟು ಹೋದ್ರು. ಅಂಥವರಿಗಾಗಿ ಪ್ರಾರ್ಥಿಸೋಣ. ಪಾಪ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ, ಖಂಡಿತ ಇವೆಲ್ಲ ನಮಗೆ ಜಯ ಸಿಗ್ತದೆ ಅಂತ ಸ್ಥಿರವಾಗಿ ನಿಲ್ಲಕ್ಕಾಗ್ಲಿಲ್ಲ. ಏನೇ ಮಾಡಿದ್ರು ಇಷ್ಟೇ ನಮ್ ಜೀವನ, ನಾವ್ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ನಮ್ಮೊಂದಿಗೆ ದೇವ್ರು ಇರೋದಿಲ್ಲ ಅನ್ನೋ ಮನೋಭಾವನೆಯಿಂದ ಕೆಲವ್ರು ಬಿಟ್ಟು ಹೋದ್ರು. ಅವರೆಲ್ಲರನ್ನ ಕರ್ಕೊಂಡ್ ಬರ್ಲಿ. ನಾವು ಅವರಿಗೆ ನಮ್ಮ ಜೀವನದ ರೀತಿ ನಿಯಮಗಳ ಮುಖಾಂತರ ಅವರಿಗೆ ಪ್ರೇರಣೆ ಆಗೋಣ. ದೇವರ ಕೃಪೆ ನಮ್ಮ ಒಬ್ಬೊಬ್ಬರ ಮೇಲೂ ಇರ್ಲಿ ಅಂತ ಸಮಯದಲ್ಲಿ ಪ್ರಾರ್ಥಿಸ್ತಾ, ತಾಯಿ ಮರಿಯಳೆ ಗುರುಗಳ ಆ ಒಂದು ಬೋಧನೆ ನಮಗೆ ಹೆಚ್ಚು ಪ್ರೇರಣೆ ಆಗ್ಲಿ. ಮಾತ್ರವಲ್ಲಮ್ಮ, ಅವರ ಒತ್ತಡದ ಕಾರ್ಯದಲ್ಲಿಯೂ ನೀನು ಅವರೊಂದಿಗಿದ್ದು ಅವರಿಗಾಗಿ ಭಿನ್ನಯಿಸಮ್ಮ. ನಮ್ಮ ಒಂದು ಪ್ರಾರ್ಥನಾ ಜೀವಿತ ಸರಾಗವಾಗಿಯೂ ಮಾತ್ರವಲ್ಲ ಸಂತೃಪ್ತಿಕರದಾಯವಾಗುವಂತೆ ಮಾರ್ಪಡಿಸಬೇಕೆಂದು ಈ ಸಮಯದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ನಮೋ ಮರಿಯಾ ಪ್ರಸಾದ್ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯಾ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಪ್ರೈಸ್ ದಿ ಲಾರ್ಡ್. Praise the Lord.